ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾನೆ ಬಸವ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠದ ಪ್ರಥಮಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣ. ಕಾಡಿನಲ್ಲಿ ಒಂದು ತಪ್ಪನ್ನು ಮಾಡಿದಂತಹ ಕೌಶಿಕ ಪೆಚ್ಚಾಗಿದ್ದಾನೆ. ಮಹಾದೇವಿ ಅಕ್ಕನಿಗೆ ದುಗುಡ ಜಾಸ್ತಿ ಆಗಿದೆ, ದುಃಖ ಜಾಸ್ತಿ ಆಗ್ತಾ ಇದೆ. ಹೇಗೆ ಪಾರಾಗಿ ಹೋಗೋದು? ದಿನಗಳು ಕಳೆದ ಹಾಗೆ ಭಯ ಜಾಸ್ತಿ ಆಗ್ತಾ ಇದೆ. ರಾಜ ಒಂದು ವೇಳೆ ಇನ್ನೆರಡು ತಪ್ಪು ಮಾಡಲಾರದೆ ಮುಂದೆ ಮದುವೆಗೆ ಒತ್ತಾಯ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ ಶುರುವಾಗಿದೆ. ಚನ್ನಮಲ್ಲಿಕಾರ್ಜುನ, ನೀನೇನ್ ಮಾಡ್ತೀಯೋ ಮಾಡು ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ಪರಮಾತ್ಮನ ಮೇಲೆ ಭಾರ ಹಾಕಿ ಕಾಲವನ್ನು ನೋಗ್ತಾ ಇದ್ದಾಳೆ. ಇಲ್ಲಿ ಕೌಶಿಕನಿಗೂ ತಾಪ ಶುರುವಾಯಿತು. ನಾನು ಯಾಕೆ ಇಷ್ಟು ದುಡುಕ್ತಾ ಇದ್ದೀನಿ? ಸುಮ್ಮನೆ ಇದ್ರೆ ಅವಳು ಮಾತು ಕೊಟ್ಟ ಹಾಗೆ ಅವಳ ಮದುವೆಗೆ ಒಪ್ಪೇ ಹೋಗ್ತಾಳೆ. ಈಗಾಗಲೇ ಒಂದು ತಪ್ಪು
ಎರಡು ತಪ್ಪಾಗಿದೆ. ಅಂದ್ರೆ ಹೋದ್ ಸಾರಿ ಅದಾಗಿತ್ತು. ಒಂದ್ ದಿವಸ ರಾತ್ರಿ ಬೆಳದಿಂಗಳ ರಾತ್ರಿ ಮಹಾದೇವಿ ಅಕ್ಕ ಹೊರಗಡೆ ಉದ್ಯಾನದಲ್ಲಿ ಕೂತಿದ್ದಾಗ ಪಾನಮತ್ತನಾಗಿ ಬಂದಂತಹ ಕೌಶಿಕ ಅಲ್ಲೂ ಹತ್ರಕ್ಕೆ ಬಂದು ತತ್ತರಿಸ್ತಾ ಇರ್ತಾನೆ, ದೇವಿ ದೇವಿ ಅಂತ ಹೇಳಿ. ಆವಾಗ ಮಹಾದೇವಿ ಅಕ್ಕ ಎದ್ದು ಹೇಳಿ, ಈ ತಪ್ಪನ್ನ ಲೆಕ್ಕದಲ್ಲಿ ಹಿಡಿತಾ ಇಲ್ಲ, ಮತ್ತೆ ಇನ್ಮೇಲೆ ಮುಂದುವರೆದ್ರೆ ಎಚ್ಚರ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ತನ್ನ ವಿಶ್ರಾಂತಿ ಗೃಹಕ್ಕೆ ಕೊಠಡಿಗೆ ಹೋಗಿರ್ತಾನೆ. ಇದು ಆ ಲೆಕ್ಕದಲ್ಲಿ ನೋಡಿದ್ರೆ ಎರಡನೇ ತಪ್ಪು. ಆದ್ರೂ ಕೂಡ ಒಂದನೇ ತಪ್ಪು ಅಂದ್ರೆ ಲಿಂಗ ಪೂಜೆಗೆ ವಿಘ್ನ ಆಯ್ತು. ಅದೇ 32ನೇ ಅಧ್ಯಾಯ, ಭವಿಯಿಂದ ಅಭಾವನ ಪೂಜೆಗೆ ಆತಂಕ, ಅಡ್ಡಿ. ಅಂದ್ರೆ ಅವನಿನ್ನು ಭಕ್ತನಾಗಿಲ್ಲ. 5 ವಾರಗಳ ವ್ರತವನ್ನು ಸರಿಯಾಗಿ ಮುಗಿಸಿ ಅವನು ಏನೂ ತಪ್ಪು ಮಾಡದೆ ಹೋದ್ರೆ ಮುಂದೆ ವಿಚಾರ ಮಾಡೋದಂತ. ಅಷ್ಟೊತ್ತಿಗೆ ತಪ್ಪು ಮಾಡೇ ಮಾಡ್ತಾನೆ ನಾವು ಗೊತ್ತಿತ್ತು. ಒಂದ್ 4 ದಿವಸ ಆದ್ರೂ ಮಹಾದೇವಿಯ ಮುಖವನ್ನು ನೋಡೋ ಧೈರ್ಯ ಆಗ್ಲಿಲ್ಲ ಅವನಿಗೆ. ಮಹಾದೇವಿ ಅಕ್ಕ ಚಿಂತೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಆಕೆಗೆ ಗುರುವಿನ ನೆನಪಾಗತ್ತೆ. ಗುರುವಿನ ಭೇಟಿ ಆಗೋಣ, ನೊಂದ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿ ಸಿಗಬೇಕು ಅಂದ್ರೆ ಗುರುವಿನ ದರ್ಶನ ಆಗಬೇಕು. ಏನ್ ಮಾಡೋದು, ನಾನೇ ಹೋಗ್ಲೋ, ಇಲ್ಲಿಗೆ ಕರೆಸ್ಲೋ, ಏನೇ ಆಗ್ಲಿ ಮೊದಲು ರಾಜರ ಒಪ್ಪಿಗೆಯನ್ನ ಕೇಳೋಣ ಅಂತ ಹೇಳಿ ಮದನದತ್ತಿಗೆ ಹೇಳ್ತಾನೆ, ಪ್ರಭುಗಳಿಗೆ ತಿಳಿಸು, ಗುರುಗಳ ದರ್ಶನದ ಬಯಕೆ ಆಗಿದೆ, ಅವರ ಒಪ್ಪಿಗೆ ಸಿಕ್ಕರೆ ನಾವೇ ಅಲ್ಲಿಗೆ ಹೋಗ್ಬರೋಣ ಅಂತ ಹೇಳಿ ಹೋಗಿ ಕೌಶಿಕನಿಗೆ ತಿಳಿಸ್ತಾಳೆ ಮದನದತ್ತಿ. ಹೀಗೆ ಒಡತಿಯರು ಗುರುಗಳ ದರ್ಶನಕ್ಕೆ ಹೋಗ್ಬೇಕು ಅಂತಾರೆ. ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಯಾಕೆಂದ್ರೆ ಕೊನೆ ಪಕ್ಷ ಹೇಳಿ ಕಳಿಸಿ ನನ್ನ ಒಪ್ಪಿಗೆ ತಗೊಳ್ಳೋ ಇಷ್ಟಾದ್ರೂ ಮಹಾದೇವಿ ಶಾಂತಳಾಗಿದಾಳಲ್ಲ, ಸೌಜನ್ಯತೆ ತೋರಿಸಿದಾಳಲ್ಲ ಅಂತ ಹೇಳಿ ಅವನೇ ಬಂದ್ಬಿಡ್ತಾನೆ. ಮಹಾದೇವಿ ಅಕ್ಕ ವಚನಾಧ್ಯಯನ ಮಾಡ್ತಾ ಅಥವಾ ಬರೀತಾ, ಅವು ಅಡ್ಡ ಮನೆ ಅಂತಿರ್ತಿದ್ದು ಹಿಂದೆ ವ್ಯಾಸಪೀಠದ ತರ ಕೆಳಗಡೆ ಕೂತಿದ್ದಾಳೆ. ರಾಜರು ಬಂದ್ ಕೂಡಲೇ ಎದ್ದು ಕೈ ಮುಗಿದು ನಮಸ್ಕಾರ ಮಾಡಿದ್ಲು. ಬಹಳ ಸಂತೋಷ ಆಗ್ಬಿಡ್ತು ಅವನಿಗೆ. ಎಲ್ಲಿ ಇನ್ನು ಜಗಳನೆ ಕಾಯ್ತಾಳ ಕೊನೆ ತನಕ ಅನ್ನೋ ತರ ಇತ್ತು. ಆವಾಗ ಮಹಾದೇವಿ ಅಕ್ಕನೇ ಮಾತು ಮುಂದುವರಿಸ್ತಾನೆ. ಪ್ರಭುಗಳು ಒಪ್ಪಿಗೆ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ದಾಸಿಯರ ಕೈಲಿ ಹೇಳ್ಕಳಿಸಿದ್ರೆ ಸಾಕಾಗಿತ್ತು, ತಾವೇ ಬರೋ ತೊಂದರೆ ತಗೊಂಡ್ರಲ್ಲ ಅಂತ. ಹೌದು ದೇವಿ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ಗುರುಗಳ ದರ್ಶನಕ್ಕೆ ಹೋಗಬೇಕು ಅಂದ್ರಂತೆ, ಅಲ್ಲಿಗೆ ಹೋಗೋದಕ್ಕಿಂತ ಇಲ್ಲಿಗೆ ಕರೆಸಿದ್ರೆ ಒಳ್ಳೆಯದು, ನಿಮ್ಮ ಸ್ಥಾನಮಾನಕ್ಕೂ ಕುಂದು ಬರೋದಿಲ್ಲ. ಆವಾಗ ಮಹಾದೇವಿ ಅಕ್ಕ ಅಂತಾಳೆ, ಹಾಳು ಸ್ಥಾನಮಾನ, ಅದನ್ನ ತಗೊಂಡು ನಾನೇನ್ ಮಾಡ್ಲಿ, ಒಳಗೆ ಮನ್ಸಲ್ಲಿ ಅನ್ಕೊಂತಾಳೆ. ಗುರುವಿನ ದರ್ಶನಕ್ಕೆ ಮಠಕ್ಕೆ ಹೋಗೋದೇ ಒಳ್ಳೇದು. ಆದ್ರೆ ಆಲೋಚನೆ ಮಾಡ್ತಾಳೆ, ಮಠಕ್ಕೆ ಹೋಗ್ತೀನಿ ಅಂತ ಗೊತ್ತಾದ್ರೆ ಬೇರೆ ಬೇರೆಯವರೆಲ್ಲ ಬರ್ತಾರೆ, ಮಠಕ್ಕೆ ತಾಯಿ ತಂದೆಗಳು ಬರ್ತಾರೆ, ಅನೇಕ ರೀತಿಯ ಪ್ರಶ್ನೆಗಳು ಶುರುವಾಗ್ತವೆ. ತಾಯಿ ತಂದೆಗಳ ಮುಖ ನೋಡಿ ಮೋಹ ಮತ್ತೆ ಜಾಗೃತಿ ಆಗ್ಬಹುದು, ಪ್ರೀತಿ, ತಾಯಿ ತಂದೆಗಳ ಬಗ್ಗೆ ಪ್ರೀತಿ ಮತ್ತೆ ಜಾಗೃತಿ ಆಗ್ಬಹುದು. ಅದಕ್ಕೆ ಹೋಗೋದೇ ಬೇಡ, ಇಲ್ಲಿಗೆ ಕರೆಸಿದ್ರೆ ಏನಾದ್ರೂ ಬಿಡುಗಡೆಯ ಉಪಾಯವಾದ್ರೂ ತೋಚಬಹುದು ಅಂತ ತಿಳ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಳೆ. ಮತ್ತೆ ತಾಯಿ ತಂದೆಯ ನೆನಪಾದಾಗ ನದಿಯಲ್ಲಿ ಏನು ಆ ಉಂಡಿಗಳ ಪ್ರಸಂಗ ನಡೆದಿತ್ತಲ್ಲ, ಅದೆಲ್ಲ ಆಕೆಗೆ ನೆನಪಾಗತ್ತೆ. ಕೆಲವು ನಿಮಿಷ ಮಾತನಾಡಲಾರ್ದೆ ಕೂತಾಗ, ಏಕೆ ದೇವಿ, ಏನು ಚಿಂತೆ ಮಾಡ್ತಾ ಇದ್ದೀಯ, ಏನು ವಿಚಾರ ಮಾಡಿದೆ, ನಿನಗೆ ಸ್ವಾತಂತ್ರ್ಯ ನೀಡಿದ್ದೀನಿ, ಗುರುಗಳ ಹತ್ರ ಹೋಗೋದಾದ್ರೂ ಹೋಗ್ಬೋದು, ಇಲ್ಲ ಇಲ್ಲಿಗೆ ಆದ್ರೂ ಕರೆಸ್ಬೋದು. ಆಯ್ತು, ಪ್ರಭುಗಳ ಚಿತ್ತ, ಗುರುಗಳನ್ನ ಇಲ್ಲಿಗೆ ಬರ್ಮಾಡ್ಕೊಳ್ತೀನಿ ಅಂತ ಹೇಳಿ
ಗುರುಗಳಿಗೆ ಒಂದು ಪತ್ರವನ್ನ ಬರೆದು ಹಣ್ಣು ಹಂಪಲುಗಳೊಂದಿಗೆ ಶಿವಕಾಮಿನಿಯನ್ನ ಮತ್ತು 2-3 ಜನ ಸೇವಕಿಯರನ್ನ ಕಳಿಸ್ಕೊಡ್ತಾನೆ. ಗುರುಗಳು ನೋಡ್ತಾರೆ, ಆ ಪತ್ರವನ್ನು ಓದಿ ಅವ್ರು ಬಂದಂತಹ ಅವರಿಗೆ ಸಂಸ್ಕಾರ ಅವರೆಲ್ಲ ಪದ್ಧತಿ ಪ್ರಕಾರ ಹೋಗಿರ್ತಾರೆ, ಭಕ್ತರ ರೀತಿಯಲ್ಲೇ ನಡ್ಕೊಳ್ತಿರ್ತಾರೆ. ಗುರುಗಳಿಗೆ ಸಂತೋಷ ಆಗತ್ತೆ, ಶಿಷ್ಯರ ನೆನಪು ಮಾಡಿಕೊಂಡು ಅರಮನೆಗೆ ಬರೋದಕ್ಕೆ ಹೇಳಿ ಕಳಿಸಿದ್ದಾರೆ. ಬರ್ತೀನಮ್ಮ ಅಂತ ಹೇಳಿ ಹೊರಡ್ತಾರೆ. ಮರುದಿವಸ ಬರೋದಾಗಿ ತಿಳಿಸ್ತಾರೆ. ಗುರುಗಳನ್ನ ಕರೆಯೋದಕ್ಕೆ ಅಂತ ಹೇಳಿ ಮೇನೆಯ ವ್ಯವಸ್ಥೆ ಮಾಡ್ತಾರೆ. ಮೇನೆ ಅಂದ್ರೆ ಗೊತ್ತಾಯ್ತಲ್ಲ, ಪಲ್ಲಕ್ಕಿ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಏನು ಮಹಾದೇವಕ್ಕನಿಗೆ ಉತ್ಸಾಹವೇ ಉತ್ಸಾಹ, ಹಬ್ಬದ ವಾತಾವರಣ. ಗುರುಗಳು ಬರ್ತಾರೆ ಅಂತ ಬಹಳ ಸಂತೋಷ ಆಯ್ತು. ಸ್ವಲ್ಪ ಸೌಂಡ್ ಕಮ್ಮಿ ಮಾಡು, ಯಾಕೆ ಗುಂಜಿ ಅನ್ಬಾರ್ದಂಗೆ ಕ್ಲಿಯರ್ ಆಗಿ ಬರ್ಬೇಕು. ಇನ್ನೊಂದ್ಸಲ ಕಡಿಮೆ ಇಡು, ಬೇಸ್ ಕಡಿಮೆ ಮಾಡ್ತೀಯ, ಏನ್ ಮಾಡ್ತೀಯ. ಗುರುಗಳು ಬಂದ್ರ ಅಂತ ಹೇಳಿ ಅಡ್ಡಾಡಿ ಉತ್ಸಾಹದಿಂದ ಒಂದ್ಸಾರಿ ಬಾಗಿಲ ಕಡೆ ಹೋಗ್ತಾಳೆ, ಒಂದ್ಸಾರಿ ಪೂಜೆಗೆ ಸಿದ್ಧತೆ ಮಾಡಿರ್ತಕ್ಕಂಥದ್ದು, ಪಾದ ಪೂಜೆಗೆ ಸಿದ್ಧತೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾಳೆ. ವಿಶೇಷವಾದ ಎತ್ತರವಾದ ಪೀಠವನ್ನು ಇಟ್ಟು ಅಕ್ಕಪಕ್ಕಕ್ಕೆ ಸುಂದರವಾದಂತಹ ತಕ್ಕೆಗಳನ್ನ ದಿಂಬುಗಳನ್ನ ಇಟ್ಟು ಕೆಳಗಡೆ ಕಾಲುಮಣೆಯನ್ನು ಇಟ್ಟು ಗುರುಗಳ ಪಾದ ಪೂಜೆಗೆ ಸಿದ್ಧತೆಯನ್ನು ಮಾಡ್ತಾರೆ. ಗುರುಗಳು ಬರೋದನ್ನ ಗಮನಿಸಿ ನನಗೆ ತಿಳಿಸಿ ಅಂತ ಹೇಳಿ ಅಲ್ಲಿ ಸೇವಕಿಯರನ್ನು ಬಿಟ್ಟಿರ್ತಾರೆ. ಕೌಶಿಕ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಏನ್ ಮಾಡ್ತಾರೆ ಇವಳು ನೋಡ್ಬೇಕು ಅಂತ ಹೇಳಿ ಬಂದು ದೂರದಲ್ಲಿ ಗಮನಿಸ್ತಿರ್ತಾನೆ. ಆಕೆಯ ಉತ್ಸಾಹವನ್ನ ಕಂಡು ಇವನಿಗೆ ಹೊಟ್ಟೆಲ್ ಕಿಚ್ಚು ಶುರುವಾಗತ್ತೆ, ಹೊಟ್ಟೆ ಕಿಚ್ಚು ಶುರುವಾಗತ್ತೆ. ನೋಡು, ನನಗೆ ಒಂದ್ ದಿವಸನಾದ್ರೂ ಇಷ್ಟು ಗೌರವ, ಇಷ್ಟು ಅಭಿಮಾನ, ಇಷ್ಟು ಉತ್ಸಾಹ ತೋರಿಸಿದಾಳ. ಗುರುಗಳು ಬರ್ತಿದ್ದಾರೆ ಅಂತಂದ್ರೆ ಎಂತಹ ಉತ್ಸಾಹ. ಇವಳೇನಾದ್ರೂ ಅವನಿಗೆ ಒಲಿದಿದ್ದಾಳ ನೋಡ್ಬೇಕಾಗಾದ್ರೆ. ಆ ಗುರುವನ್ನೇ ಏನಾದ್ರು ಮೆಚ್ಕೊಂಡು ಅವನ ತೃಪ್ತಿಗಾಗಿ, ಅವನ ಮೆಚ್ಚುಗೆಗಾಗಿ ಇಷ್ಟೆಲ್ಲ ನಾಟಕವ ಗಮನಿಸೋಣ ಅಂತ ಹೇಳಿ ಹಾಗೆ ದೂರದಲ್ಲಿ ಅಡ್ಡ ಆಡ್ತಾ ಗಮನಿಸ್ತಾ ಇರ್ತಾನೆ. ಗುರುಗಳು ಮೇನೆಯನ್ನು ವಾಪಸ್ ಕಳಿಸಿ ನಡ್ಕೊಂಡೇ ಬರ್ತಾರೆ ಎನ್ನುವಂತ ಸುದ್ದಿ ಬಂತು. ಮೇನೆಯಲ್ಲಿ ಬರಲಿಲ್ಲ ಗುರುಗಳು, ನಡ್ಕೊಂಡೇ ಬರೋದಕ್ಕೆ ವಿಚಾರ ಮಾಡಿ ಪಾದಯಾತ್ರಿಗಳಾಗಿ ಬರ್ತಾ ಇದ್ದಾರೆ. ಗುರುಗಳು ಬಂದ್ರು ಅನ್ನುವಂತಹ ಸುದ್ದಿ ಬಂತು. ಕೈಯಲ್ಲಿ ತಾನೇ ಬೆಳ್ಳಿಯ ತಂಬಿಗೆಯಲ್ಲಿ ನೀರನ್ನು ತಗೊಂಡು ಉತ್ಸಾಹದಿಂದ ಏನು ದಾಪುಗಾಲ ಹಾಕೊಂಡು ವೇಗವಾಗಿ ಹೊರಟು. ರಾಜ ನಿಂತಿದ್ದ. ತಾವು ಬರುವಿರ ಪ್ರಭುಗಳೇ, ಗುರುಗಳನ್ನು ಎದುರುಗೊಳ್ಳಕ್ಕೆ. ಇಲ್ಲ, ನನಗೆ ಬೇರೆ ಅವಸರದ ಕೆಲಸ ಇದೆ, ನೀವು ಹೋಗ್ಬೋದು ಅಂತ ಹೇಳಿ. ಅವನ ಕೆಲಸ ಬೇರೆ, ಅವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇದೆ. ಮೇಲ್ಗಡೆ ಹತ್ತಿ, ಮಹಡಿ ಮೇಲೆ ಹತ್ತಿ ನೋಡ್ಬೇಕು ಇವ್ರು ಏನ್ ಆಟ ಮಾಡ್ತಾರೆ ಅಂತ ಹೇಳಿ ಮೇಲೆ ಹತ್ತಿ ನಿಂತ್ಕೊಂಡು ಎಲ್ಲ ಗಮನಿಸ್ತಿರ್ತಾನೆ. ಇವ್ರಿಗೆ ಕಾಣ್ಲಾರ್ದಂಗೆ ಹೋಗಿ ಗುರುಗಳ ಪಾದಕ್ಕೆ ನೀರು ಹಾಕಿ ಪಾದ ತೊಳೆದು ವಿಭೂತಿ ಧಾರಣೆ ಮಾಡಿ ಹೂ ಇಟ್ಟು ನಮಸ್ಕಾರ ಮಾಡ್ತಾಳೆ. ಇವನಿಗೆ ಹೊಟ್ಟೆಯಲ್ಲಿ ತೊಳಸ್ದಷ್ಟು ಸಿಟ್ಟು ಬರ್ತಾ ಇದೆ. ನನಗೆ ಒಂದ್ ದಿವಸನಾದ್ರೂ ಇಂಥ ನಮಸ್ಕಾರ ಮಾಡಿಲ್ಲ, ನನ್ನ ಪಾದಕ್ಕೇನಾದ್ರೂ ನನ್ನ ಪಾದ ಮುಟ್ಟಿಲ್ಲ. ಆದ್ರೆ ಗುರುಗಳ ವಯಸ್ಸು ನೋಡ್ತಾನೆ, ಹಾಗೇನಿಲ್ಲ. ಅವರು ಸುಮಾರು ಒಂದು 60 ಗಡಿ ದಾಟಿರ್ತಾರೆ, ಈಗಾಗ್ಲೇ ವಯಸ್ಸಾಗಿರುತ್ತೆ ಗುರುಗಳಿಗೆ. ಅವನಿಗೆ ಗುರುಗಳ ಬಗ್ಗೆ ಏನು ಅಂತಹ ಕೆಟ್ಟ ಮನೋಭಾವನೆ ಬರೋದಿಲ್ಲ. ಸರಿ, ಗುರುಗಳು ದೊಡ್ಡ ಹೆಜ್ಜೆಯನ್ನ ಇಟ್ಟು ಅವ್ರಿಗೆ ಮೆಟ್ಟಿ ಕಟ್ಟ ಶಬ್ದ ಮಾಡ್ತಾ ಬರ್ತಾರೆ. ಪೀಠದ ಮೇಲೆ ಕೂತ್ಕೊಂತಾರೆ. ಭಕ್ತಿಯಿಂದ ಭಕ್ತಿ ಪರವಶಳಾಗಿ ಆ ವಚನಗಳನ್ನು ಹಾಡ್ತಾ ಪಾದಪೂಜೆಯನ್ನು ಮಾಡ್ತಾಳೆ. ಹೇಳ್ತಾಳೆ, ಹಿಂದೆನ್ನ ಮನೆಗೆ ಮುಕ್ತಿಯೇ ನಡೆದು ಬಂದ ಹಾಗಾಯ್ತು ನನಗೆ. ಅರಳುಗೊಂಡ ಕೆರೆಗೆ ನದಿ ಬಂದು ಹಾಯ್ದಂತೆ, ಬರಲುಗೊಂಡ ಸಸಿಗೆ ಮಳೆ ಸುರಿದು ಬದುಕಿಸದಂತೆ. ಅಂದ್ರೆ ಕೆರೆ ಬತ್ತಿ ಹೋಗಿದೆ, ಕೆಸರಾಗಿದೆ. ಅರಳೊಂದು ಕೆಸರು, ಅಲ್ಲಿ ನದಿ ಬಂದು ಆ ಕೆರೆ ತುಂಬಿಸಿದ್ರೆ ಎಷ್ಟು ಸಂತೋಷ ಆಗತ್ತೋ. ಮಳೆಯಿಲ್ಲದೆ ಒಣಗಿ ಹೋಗ್ತಾ ಇದ್ದಂತಹ ಸಸಿಗೆ
ಮಳೆ ಬಂದು ಅದಕ್ಕೆ ಮರುಜೀವ ಬಂದ್ರೆ ಎಷ್ಟು ಸಂತೋಷ ಆಗತ್ತೋ ಅಷ್ಟು ಸಂತೋಷ ಆಯಿತು. ಬಹಳ ಸಂತೋಷದಿಂದ ಪೂಜೆಯನ್ನು ಮಾಡ್ತಾಳೆ. ಈ ಸಂದರ್ಭದಲ್ಲಿ ನಾವು ಗುರುತತ್ವದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಗುರು ಲಿಂಗ ಜಂಗಮ. ಗುರು ಲಿಂಗ ಜಂಗಮ. ಏನಿವು? ಪೂಜೆ ಮಾಡ್ತಕ್ಕಂತ ಪೂಜ್ಯ ವಸ್ತುಗಳು, ಪೂಜ್ಯ ವ್ಯಕ್ತಿಗಳು. ಗುರು ಲಿಂಗ ಜಂಗಮ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನನ್ನೇ ಗುರು, ಪ್ರಭು ಚನ್ನಬಸವಣ್ಣನೇ ಲಿಂಗ, ಪ್ರಭುದೇವರೇ ಜಂಗಮ. ಪರಮಾತ್ಮನ ಸ್ವರೂಪಗಳು ಮೂರು: ಸತ್, ಚಿತ್, ಆನಂದ. ಸತ್, ಚಿತ್, ಆನಂದ. ಸತ್ ಸ್ವರೂಪವೇ ಬಸವಣ್ಣ, ಚಿತ್ ಸ್ವರೂಪವೇ ಚನ್ನಬಸವಣ್ಣ, ಆನಂದ ಸ್ವರೂಪವೇ ಅಲ್ಲಮ ಪ್ರಭುದೇವರಾಗಿ ಅವತರಿಸಿದರು. ಪರಮಾತ್ಮನ ಅವತಾರ ಅಂತಾನೆ ಹೇಳ್ತಾರೆ. ಅಂತಹ ಗುರುಲಿಂಗ ಜಂಗಮ ಸ್ವರೂಪಿಗಳಾಗಿ ಇರ್ತಕ್ಕಂಥವ್ರು ದೀಕ್ಷಾ ಗುರುಗಳು. ಆ ಗುರುವಿನ ಆಜ್ಞೆಯಲ್ಲಿ ನಡೀತಕ್ಕಂಥವರೇ ಶ್ರೇಷ್ಠರು. ಮಹಾದೇವಕ್ಕಂದ ಒಂದು ಪ್ರಸಿದ್ಧವಾದ ವಚನ ಇದೆ: ಗುರುವಿನ ಕರುಣದಿಂದ, ಆ ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಗುರುವಿನ ಕರುಣದಿಂದ, ಗುರುವಿನ ಕರುಣದಿಂದ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ, ಗುರುವಿನ ಕರುಣದಿಂದ, ಗುರುವಿನ ಕರುಣದಿಂದ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಗುರುವಿನ ಕರುಣದಿಂದ, ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ, ಲಿಂಗ ಸ್ವಾಯತವ ಮಾಡಿದನಾಗಿ, ಲಿಂಗ ಸ್ವಾಯತವ, ಲಿಂಗ ಸ್ವಾಯತವ ಮಾಡಿದನಾಗಿ, ಧನ್ಯಳಾದೆನು, 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 ಧನ್ಯಳಾದೆನು. ಅದ್ಭುತವಾದ ವಚನ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ. ಗುರು ಇಷ್ಟಲಿಂಗವನ್ನ ಕೊಟ್ಟು ಆ ಇಷ್ಟಲಿಂಗದ ಮುಖವೇ ಜಂಗಮ. ಅದನ್ನೇ ಇವತ್ತೇ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ. ಬಸವಣ್ಣವ್ರು ಹೇಳೋದು, ಎಷ್ಟು ಹೇಳಿದ್ರು ಮತ್ತೆ ಮಾಡೇ ಮಾಡ್ತಾರೆ, ಮಾಡ್ಲಿ. ಗೊತ್ತಾಯ್ತಲ್ಲ, ನೀವು ಮಾಡಿದಿರೋ ಬಿಟ್ಟಿದಿರೋ ಅಲ್ಲಿ ಬಂದವರು. ಆದ್ರೆ ಇಡೀ ದೇಶದ ತುಂಬಾ ಅಥವಾ ದೇಶ ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲೇನು ಇದ್ದಂಗೆ ಇಲ್ಲ. ಮಹಾರಾಷ್ಟ್ರದಿಂದ ಈ ಕಡೆಗೆ ಮತ್ ದಕ್ಷಿಣ ಕರ್ನಾಟಕದಾಗೂ ಇಲ್ಲ ಇದು. ದಾವಣಗೆರೆ ದಾಟಿದ್ರೆ ಇಲ್ಲ ಇದು. ಆ ಕಡೆ ಹಾಲಾಕೋದು ತುಂಬಾ ಕಡಿಮೆ. ಅದು ಇತ್ತೀಚೆಗೆ ಟಿವಿ ನೋಡಿ ಅವ್ರು ಏನ್ ಶುರು ಮಾಡಿದ್ರು ಗೊತ್ತಿಲ್ಲ. ಅದನ್ನೇ ಬಸವಣ್ಣವ್ರು ಹೇಳೋದು, ಕಲ್ಲನಾಗರ ಕಂಡರೆ ಏನಂತಾರೆ, ಕಲ್ಲನಾಗರ ಕಂಡರೆ ಹಾಲಮೆರೆ ಎಂಬರು, ದಿಟರನಾಗರ ಕಂಡರೆ
ಕೊಲ್ಲು ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದಡೆ, ಉಂಬ ಜಂಗಮ ಅಂದ್ರೆ ಅಲ್ಲ, ಉಂಬ ಜಂಗಮ ಅಂದ್ರೆ ಏನು? ಹಸಿದ ಜೀವ. ಉಣ್ಣುವ ಜಂಗಮ. ಉಂಬ ಅಂದ್ರೆ ಮತ್ತೆ ನೀವು ಬೈತಿರ್ತಿರಲ್ಲ ಹುಮ್ಮ, ಅದು ಹಕಾರ ಬರ್ಬೇಕು. ಹುಂಬ ಇಲ್ಲ, ಹುಮ್ಮ ಅಲ್ಲ, ಅದು ಉಂಬ. ಉಂಬ ಜಂಗಮ ಅಂದ್ರೆ ಉಣ್ಣುವ ಜಂಗಮ. ಹಸಿವುಳ್ಳ ಜೀವ ಮನೆಗೆ ಬಂದ್ರೆ ನಡಿ ನಡಿ ಅಂತಾರೆ. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು. ಬೋನ ಅಂದ್ರೆ ಎಡೆ, ಎಡೆ ಕೊಡ್ತಿರಲ್ಲ, ಗೊತ್ತಾಯ್ತಲ್ಲ. ಬೋನವ ಹಿಡಿಯುವರು ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲತಾಗಿದ ಮೆಟ್ಟೆ ಅಂತ ಪರಯ್ಯ. ಅಂದ್ರೆ ನಾವು ಜಂಗಮ ಭಕ್ತಿಯನ್ನ ಮಾಡ್ಬೇಕು, ಅದನ್ನು ಗುರು ಕಲಿಸ್ಕೊಡ್ತಾನೆ. ಲಿಂಗ ಭಕ್ತಿ, ಜಂಗಮ ಭಕ್ತಿ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ. ಮಾದಿವೆಕ್ಕ ಹುಟ್ಟಿದ ಕೂಡಲೇ ಓಂಕಾರ ಶೆಟ್ರು ಹೋಗಿ ಕರ್ಕೊಂಡ್ಬಂದಿರ್ತಾರೆ. ವಿಭೂತಿ ಧಾರಣೆ ಮಾಡಿ ಬಸವಣ್ಣನವರು ಕೊಟ್ಟಂತಹ ಲಿಂಗವನ್ನ ಮಹಾದೇವಿಕನಿಗೆ ಧರಿಸಿ ಮುಗಿದ್ದಾಗಲೇ ಗುರುಗಳ ಆಶೀರ್ವಾದ ಮಾಡಿರ್ತಾರೆ. ಹೀಗೆ ಆ ವಚನವನ್ನು ಹಾಡ್ತಾ ಹಾಡ್ತಾ ಪೂಜೆಯನ್ನು ಮಾಡ್ತಾರೆ. ಗುರುತತ್ವವನ್ನು ಪಾಲಿಸುವ ಮಹತ್ವ ಎಷ್ಟು ಹೇಳ್ತಾರೆ. ಗುರುವಿನ ಮಹತ್ವ ಎಷ್ಟಿದೆಯೋ ಆ ಗುರುತತ್ವವನ್ನು ಅರ್ಥ ಮಾಡಿಕೊಂಡು ಗುರುವಿನ ಮಾರ್ಗದಲ್ಲಿ ನಡೀತಕ್ಕಂಥವರು ಕೂಡ ಪರಮಾತ್ಮನ ಸ್ವರೂಪಿಗಳೇ ಅಂತ ಹೇಳ್ತಾರೆ. ನೋಡಿ, ಈಗ ನಿಮ್ಮನ್ನು ಇಲ್ಲೇನ್ ನೀವೆಲ್ಲ ಬಿಟ್ಟು ಬಂದಿದ್ದೀರಲ್ಲ, ಈಗ ನೋಡಿ, ಇದು ಸೌಭಾಗ್ಯವಂತರಿಗೆ ಮಾತ್ರ ಈ ಕಡೆ ಬರಕ್ ಹಚ್ತದವರು. ಬೇಕಾದಷ್ಟು ಜನ ಇದ್ದಾರೆ. ಎಲ್ರಿಗೂ ಎಲ್ರಿಗೂ ಬರಕ್ ಮನ್ಸಾಗತ್ತಾ? ಆಗಲ್ಲ. ಆಮೇಲೆ ಅದು ಎಲ್ರು ಬರ್ದೇ ಇರೋದು ಒಳ್ಳೇದೇ. ಇಲ್ಲ ಅಕಸ್ಮಾತ್ ಎಲ್ರು ಬಂದ್ರು ಅಂತ ಇಟ್ಕೊಳ್ಳಿ, ಎಲ್ಲಿ ಜಾಗ ಕೊಡೋಣ? ಜಾಗ ಚೇಂಜ್ ಮಾಡ್ಬೇಕಾಗತ್ತ. ಅವಾಗ ಗುಡಿ ಬಿಟ್ಟು ಈಗ ಒಬ್ಬ ಸಿನಿಮಾ ಆಕ್ಟರ್ ಬಂದ್ರೆ ಇಲ್ಲಿ ಎಲ್ರಿಗೂ ಜಾಗಕ್ಕೆ ಆಗತ್ತೇನೆ? ಸಾಕಾಗಲ್ಲ. ಕ್ರಿಕೆಟ್ ಆಟಗಾರ ಬಂದ್ರೆ ಜಾಗ ಸಾಕಾಗಲ್ಲ. ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಹೃದಯದಲ್ಲಿ ಪರಿಪಕ್ವ ಭಾವ ಇರಬೇಕು, ಹಣ್ಣಾಗಿರ್ಬೇಕು, ಜೊತೆಗೆ ಪುಣ್ಯ ಇರ್ಬೇಕು. ಹಣ್ಣಾದವರು ಇದ್ದಾರೆ ಕೆಲವರು. ಈಗ ನಮ್ಗೆ ಕಳಿಮಣಿ ಗೌರಮ್ಮಜ್ಜಿ ಇದೆ, ಹಣ್ಣಾಗಿದೆ. ಅದು ಅಜ್ಜಿ ಹಣ್ಣಾಗಿದೆ, ಬರ್ಬೇಕು ಅಂತ ಆಸೆ ಇದೆ, ಬರಕ್ಕಾಗತ್ತೇನು? ಬರಕ್ಕಾಗಲ್ಲ. ವಯಸ್ಸಾಗಿದೆ, ಕರ್ಕೊಂಡು ಬರ್ಬೇಕು, ದೃಷ್ಟಿ ತೊಂದರೆ ಇರ್ತದೆ, ಅಡ್ಡಾಡಕ್ ಆಗಂಗಿಲ್ಲ. ಹಿಂಗ ಅನೇಕ ತೊಂದರೆಗಳಿರ್ತವೆ. ನೀವು ಇಲ್ಲಿ ಬಂದು ಕೂತಿದ್ದೀರಾ ಅಂದ್ರೆ ನಿಮ್ಮನ್ನ ಏನಂತಾರೆ ಗೊತ್ತಾ? ಕೂಡಲವರು ಬಸವಲಿಂಗ ಶರಣರು ಅಂತ ಒಬ್ರು ಇದ್ದಾರೆ. ಅವರು ಬಹಳ ದೊಡ್ಡ ಜ್ಞಾನಿಗಳು. ಅವ್ರೇನ್ ಜಾಸ್ತಿ ಓದಿರ್ಲಿಲ್ಲ, ದನ ಕಾಯ್ತಾ ಇದ್ರು. ದನ ಕಾಯ್ತಾ ಕಾಯ್ತಾ ಎಂತ ಒಳ್ಳೊಳ್ಳೆ ಪದ್ಯಗಳನ್ನು ಬರೆದಿದ್ದಾರೆ ಅಂದ್ರೆ, ಗುರುವಿನ ಬಗ್ಗೆ ಮತ್ತು ಗುರುವಿನ ಭಕ್ತರ ಬಗ್ಗೆ ಒಂದು ಪದ್ಯ ಹೇಳ್ತಾರೆ. ಕೇಳ್ತಿರೋದ್ನು, ಬಹಳ ಅದ್ಭುತವಾದ ಪದ್ಯ. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ನೋಡಿ, ಗುರುವಿನ ಆಜ್ಞೆಯನ್ನು ಯಾರು ಮೀರಲಾರ್ದೆ ನಡ್ಕೊಂತೀರೋ ಅವ್ರಿಗೇನಂತ ಕರೀತಾರ? ಅವರು ಪರಮಾತ್ಮ. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯದ ಮನುಜರು ಅವರೇನು ಬಲ್ಲರು, ಪರಕೆ ಪರತರವಾದ ಪರವಸ್ತುವವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪದೊಳಗಾಗಿ ತುಪ್ಪ ಕೂರುವುದೇ ಮರಳಿ ಹಾಲಿನೋಳು. ನಿಷ್ಪತ್ತಿ ನಿಜ ರೂಪ ಆದಂತ ಪುರುಷನು, ನಿಷ್ಪತ್ತಿ ನಿಜ ರೂಪನಾದಂತ ಪುರುಷನು, ಅಪಿ ಸಂಸಾರಕ್ಕೆ ಒಳಗಾಗನವನು.
ಆಜ್ಞೆಯನು ಮೀರದೆ ನಡೆಯುವವನು ನರನೆನ್ನೋ ಬೇಡ ಅವ ಪರಮಾತ್ಮನು. ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳೀತ ಹೋಗುವುದೇ ಹುಟ್ಟಿದೆಡೆಗೆ. ಸದಮಾನ ಸುಜ್ಞಾನಿ ಪ್ರಪಂಚ ಬಾಳನು, ಸದಮಾನ ಸುಜ್ಞಾನಿ ಪ್ರಪಂಚ ಬಾಳನು, ಅದರೋಳು ಕೂಡಿದನು ಬೆರೆಯನು ಅವನು. ಗುರುವೇ ನಿನ್ನಾಜ್ಞೆಯನು ಮೀರದೆ ನಡೆಯುವನು ನರನೆನ್ನೋ ಬೇಡ ಅವ ಪರಮಾತ್ಮನು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ, ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ, ಅತ್ಯಂತ ಪರಿಪೂರ್ಣನವನು. ಗುರುವೇ ನಿನ್ನಾಜ್ಞೆಯನು ಮೀರದೆ ನಡೆಯುವನು ನರನೆನ್ನೋ ಬೇಡ ಅವ ಪರಮಾತ್ಮನು. ಗರುಡನ ಮಂತ್ರವನು, ಇದಷ್ಟು ಚೆನ್ನಾಗಿದೆ ನೋಡಿ. ಗರುಡನ ಮಂತ್ರವನು ಕಲಿತಿರುವಾತಗೆ ಉರಗ ಕಚ್ಚಿದರೇನು ವಿಷವೇರುವುದೇ. ಗರುಡನ ಮಂತ್ರವನು ಕಲಿತಿರುವಾತಗೆ ಉರಗ ಕಚ್ಚಿದರೇನು ವಿಷವೇರುವುದೇ. ಪರಿಪರಿ ವಿಷಯದಳು ಮುಳುಗಾಡಿದರಾಗೆ, ಪರಿಪರಿ ವಿಷಯದಳು ಮುಳುಗಾಡಿದರಾಗೆ ಧರ್ಮ ಕರ್ಮಗಳಿಂದ ಆಗುವುದೇನು. ಗುರುವೇ ನಿನ್ನಾಜ್ಞೆಯನು ಮೀರದೆ ನಡೆಯುವನು ನರನೆನ್ನೋ ಬೇಡ ಅವ ಪರಮಾತ್ಮನು. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನು ಏನೋ. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನಿಗೇನೋ. ಜ್ಯೋತಿ ಪ್ರಕಾಶ ನಮ್ಮ ಕೂಡಲೂರೇಶನು ದಾತ ಪ್ರಖ್ಯಾತನು ಅವಧೂತನವನು. ಗುರುವೇ ನಿನ್ನಾಜ್ಞೆಯನು, ಗುರುವೇ ನಿನ್ನಾಜ್ಞೆಯನು, ಗುರುವೇ ನಿನ್ನಾಜ್ಞೆಯನು ಮೀರದೆ ನಡೆಯುವನು ನರನೆನ್ನೋ ಬೇಡ ಅವ ಪರಮಾತ್ಮನು. ಅದ್ಭುತವಾದಂತಹ ಕೂಡಲೂರೇಶ
ಅವ್ರ ಅಂಕಿತ ಏನು? ಕೂಡಲೂರು. ಕೂಡ್ಲೂರು ಅಂತ ಇದೆ. ಆ ಕೂಡ್ಲೂರಲ್ಲಿ ಹುಟ್ಟಿದಂತವ್ರು ಇವರು, ಅದಕ್ಕೆ ಕೂಡಲೂರೇಶ ಅಂತ ಇಟ್ಕೊಂಡಿದ್ದಾರೆ. ಹೇಳ್ತಾರೆ ಹೇಗೆ ಗುರುವಿನ ಪುತ್ರ, ಗುರುಪುತ್ರ ಹೇಗೆ ಪರಮಾತ್ಮ ಆಗ್ತಾನಪ್ಪ ಅನ್ನೋದಕ್ಕೊಂದು 5 ದೃಷ್ಟಾಂತಗಳನ್ನು ಕೊಡ್ತಾರೆ. ನಿಮಗೆ ಗೊತ್ತಾಗಿರೋ ದೃಷ್ಟಾಂತನೇ ಮೊದಲನೇದು. ಹಾಲಿಗೆ ಹೆಪ್ಪಾಕಿ ಅದು ಮೊಸರಾಗಿ ಬೆಣ್ಣೆ ಆಗಿ ತುಪ್ಪ ಆದ್ಮೇಲೆ ಅದು ಮತ್ತೆ ಹಾಲಾಗತ್ತಾ? ಇಲ್ಲ, ಹಾಲಾಗೋದಿಲ್ಲ. ಹೌದಾ ಇಲ್ಲ? ಹಾಗೆ ಗುರುವಿನ ದೀಕ್ಷೆಯನ್ನು ಪಡೆದುಕೊಂಡು, ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಹಣ್ಣಾಗಿ ಅವನು ಮತ್ತೆ ಹಿಂದಕ್ಕೆ ಹೋಗಬಾರದು. ಕೆಲವರು ಹೋಗ್ತಾರೆ, ಇವಾಗ ಹಿಂದಕ್ಕೆ ಹೋಗಬಾರದು. ಅಂದ್ರೆ ಆ ಲಿಂಗ ಮಾರ್ಗದಲ್ಲಿಯೇ ನಡಿಬೇಕು ಗಟ್ಟಿಯಾಗಿ. ಮುಂದೆ ಹೇಳ್ತಾರೆ, ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತಾ ಹೋಗೋದೆ ಹುಟ್ಟಿದೆಡೆಗೆ. ನದಿ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ? ಬೆಟ್ಟದ ಮೇಲೆ ಹುಟ್ಟುತ್ತೆ. ನದಿಗಳೆಲ್ಲ ಮೈದಾನದಲ್ಲಿ ಹುಟ್ಟುತ್ತಾವ? ಇಲ್ಲ. ಮಹಾಬಲೇಶ್ವರದಲ್ಲಿ ಒಟ್ಟು ಎಲ್ಲಾ ನದಿಗಳು ಗುಡ್ಡದ ಮೇಲೆ ಹುಟ್ಟೋದು. ಬೆಟ್ಟದ ಮೇಲೆ ಹುಟ್ಟುತ್ತವೆ, ಹರಿಯೋದು ಯಾವ ಕಡೆಗೆ? ಸಮುದ್ರದ ಕಡೆ. ಸಮುದ್ರ ಬೆರೆತ ಮೇಲೆ ನದಿ ನೀರು ಬೇರೆ ಸಮುದ್ರದ ನೀರು ಬೇರೆ ಅಂತ ಬೇರೆ ಮಾಡಕ್ ಬರುತ್ತಾ? ಇಲ್ಲ. ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತಾ ಹೋಗುವುದೇ ಹುಟ್ಟಿದೆಡೆಗೆ. ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರೊಳು ಕೂಡಿದರು ಬೆರೆಯನು ಅವನು. ಒಬ್ಬ ಜ್ಞಾನಿಯಾದ ಭಕ್ತ ಅವನು ಪ್ರಪಂಚದಲ್ಲೇ ಇರ್ತಾನೆ. ಗಂಡ, ಹೆಂಡತಿ, ಮಕ್ಕಳು ಅಥವಾ ಮಠ ಮಾನ್ಯ ಎಲ್ಲವೂ ಇರ್ಬೋದು. ಆದ್ರೆ ಅವನು ಬೇರೆಯವ್ರ ತರ ಅದರಲ್ಲಿ ಮುಳುಗಿ ಆಧ್ಯಾತ್ಮವನ್ನು ಮರೆಯೋದಿಲ್ಲ, ಪರಮಾತ್ಮನನ್ನ ಮರೆಯೋದಿಲ್ಲ, ಗುರುತತ್ವವನ್ನು ಮರೆಯೋದಿಲ್ಲ. ಹೇಗಪ್ಪ ಅಂದ್ರೆ ಅವನು ನದಿ ಇದ್ದ ಹಾಗೆ ಹಿಂದಕ್ಕೆ ಬರೋಲ್ಲ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ಮುತ್ತೆಲ್ಲಿ ಹುಟ್ಟುತ್ತೆ? ನೀರಲ್ಲೇ ಹುಟ್ಟುತ್ತೆ. ಉಪ್ಪೆಲ್ಲಿ ಹುಟ್ಟುತ್ತೆ? ನೀರಲ್ಲೇ ಹುಟ್ಟುತ್ತೆ. ಆಲಿಕಲ್ಲು ಅಂದ್ರೆ ಗೊತ್ತಾಗ್ತದಲ್ಲ, ಅದು ನೀರಲ್ಲೇ ಹುಟ್ಟೋದು. ಮಂಜುಗಡ್ಡೆ, ಆಲಿಕಲ್ಲನ್ನು ಸಣ್ಣ ಮಂಜುಗಡ್ಡೆ ಅಷ್ಟೇ, ಅದು ಮೋಡದಿಂದ ಬೀಳುತ್ತೆ. ಒಟ್ಟು ಆಲಿಕಲ್ಲು ನೀರು, ವಾರಿಕಲ್ಲು ಅಂತಾರೆ ಅದಕ್ಕೆ. ವಾರಿಕಲ್ಲು ನೀರಲ್ಲೇ ಹುಟ್ಟುತ್ತೆ. ಆಮೇಲೆ ಮುತ್ತು ನೀರಲ್ಲೇ ಹುಟ್ಟುತ್ತೆ, ಉಪ್ಪು ನೀರಲ್ಲೇ ಹುಟ್ಟುತ್ತೆ. ಉಪ್ಪು ಮತ್ತು ವಾರಿಕಲ್ಲು ಕರಗ್ತವೆ, ಆದ್ರೆ ಮುತ್ತು ಕರಗೋದಿಲ್ಲ. ಹಾಗೆ ಪರಿಪೂರ್ಣವಾದಂತ ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ತತ್ವದ ಜ್ಞಾನಿ ಅವನು ಹುಟ್ಟುವ ನೆನನಲ್ಲ, ಅತ್ಯಂತ ಆನಂದ ಪರಿಪೂರ್ಣನವನು. ಮಾಮೂಲಿ ಎಲ್ಲರಂಗೆ ತಾಯಿ ಗರ್ಭದಲ್ಲೇ ಹುಟ್ಟುತ್ತಾನೆ. ಮಹಾದೇವಿ ಅಕ್ಕ ನಮ್ಮನೆ ಮಾಗೆ ಹುಟ್ಟಿರೋದು, ಚನ್ನಬಸವಣ್ಣ ನಮ್ಮನೆ ಮಾಗೆ ಹುಟ್ಟಿರೋದು. ಪುರಾಣಕಾರನ ಏನೇನೋ ಹೇಳ್ಬೋದು, ಪುರಾಣಕಾರ ಎಲ್ಲೆಲ್ಲ ಹುಟ್ಟಿಸ್ಬೋದು. ಚನ್ನಬಸವಣ್ಣವ್ರನ್ನ ಅವನು ವಿರೂಪಾಕ್ಷ ಪಂಡಿತ ಅನ್ನೋ ಬೆನ್ನಲ್ಲಿ ಹುಟ್ಟಿಸಿದ ಹುಚ್ಚಪ್ಪ. ಅದು ಶರಣರಿಗೆ ಹಂಗೆ ಮಾಡಬಾರ್ದಾಗಿತ್ತು. ಶರಣರ ವಿಷಯದಲ್ಲಿ ಯಾಕಂದ್ರೆ ಅವ್ರು ಮೊದಲು ಹೇಳಿದ್ದಾರೆ, ಹೊಲೆಗಂಡಲ್ಲದೆ ಪಿಂಡದಲ್ಲಿಗೆ ಆಶ್ರಯವಿಲ್ಲ ಎಂದೂ ಸಾಧ್ಯ ಇಲ್ಲ. ಹಾಗೆ ಮುತ್ತು ನೀರೊಳು ಹುಟ್ಟಿ, ಮುತ್ತು ಹೇಗೆ ನೀರಲ್ಲಿ ಹುಟ್ಟುತ್ತೋ ಹಾಗೆ ತತ್ವಜ್ಞಾನಿ ಭಕ್ತ ಶರಣ ಅವನು ಕೂಡ ತಾಯಿ ಗರ್ಭದಲ್ಲೇ ಹುಟ್ಟುತ್ತಾನೆ. ಆದ್ರೆ ಅವನಿಗೆ ತತ್ವದ ಜ್ಞಾನಿ ಅವನು ಮುತ್ತು ಇದ್ದಾಗೆ ಮತ್ತೆ ಅವನು ಹಿಂದಕ್ಕೆ ಬರೋದಿಲ್ಲ, ಹುಟ್ಟುವ ನರನಲ್ಲ, ಅತ್ಯಂತ ಆನಂದ ಪರಿಪೂರ್ಣನವನು. ಮುಂದೆ ಹೇಳ್ತಾರೆ, ಗರುಡನ ಮಂತ್ರವನ್ನು ಕಲಿತಿರುವ ಆತಗೆ. ಈ ಗರುಡ ರೇಖೆ ಅಂತ ಇರುತ್ತಂತ ಕೆಲವ್ರ ಕೈಯಲ್ಲಿ. ಅವ್ರಿಗೆ ಹಾವು ಏನು ಕಚ್ಚೋದೇ ಇಲ್ವಂತೆ, ನಿಜನ ಸುಳ್ಳ ಗೊತ್ತಿಲ್ಲಪ್ಪ. ಹಿಡಿತಾರೆ ಕೆಲವ್ರು, ಹಾವು ಹಿಡಿತಾರೆ. ಇಲ್ಲಿ ಧಾರವಾಡದಾಗೆಲ್ಲ ಇದಾರಲ್ಲ, ಅವ್ರ ಉಪಾಯನೂ ಕಲ್ತಿರ್ತಾರೆ. ಹಿಂದೆ ಏನೋ ಮಂತ್ರ ಇತ್ತಂತಪ್ಪ ಹಾವಿನ ವಿಷಯ ಇಳಿಸೋದು. ಅದು ಗರುಡನ ಮಂತ್ರ ಕಲಿತಿರುವ ಆತಗೆ ಉರಗ ಕಚ್ಚಿದರೇನು, ಉರಗ ಅಂದ್ರೆ ಹಾವು, ಉರಗ ಕಚ್ಚಿದರೇನು ವಿಷವೇರುವುದೇ ಪರಿ ಪರಿ ವಿಷಯದವರು ಮುಳುಗಾಡಿದರಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನು. ಮುಂದೆ ಹೇಳ್ತಾರೆ, ಜಾತಿಯೊಳು ಹುಟ್ಟಿ ಅಂದ್ರೆ ಆ ಸಂಸಾರದ ಏನು ಸಂಸಾರದ ಯಾವುದೇ ಧರ್ಮ ಕರ್ಮಗಳು ಅವನ್ನ ಕಾಡೋದಿಲ್ಲ.
ಜಾತಿಯೊಳು ಹುಟ್ಟಿ ಅಜಾತನಾದವನಿಗೆ, ಅಜಾತನಂದ್ರೆ ಗುರುಪುತ್ರ, ತಾಯಿ ಗರ್ಭವನ್ನ ಹುಟ್ಟನ್ನು ಅಳಿಸಿ ಹೊಸ ಜನ್ಮವನ್ನು ಕೊಡ್ತಾನ ದೀಕ್ಷೆ ಆದ್ಮೇಲೆ. ಜಾತಿಯೊಳು ಹುಟ್ಟಿ ಅಜಾತನು ಎನಿಸುವಂಗೆ ಜಾತಿ ಧರ್ಮಗಳಿಂದ ಆತನಿಗೇನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲೂರೇಶನು, ದಾತ ಪ್ರಖ್ಯಾತನು ಅವಧೂತನು, ಅವನು ಅವಧೂತ ಇದ್ದ ಹಾಗೆ ಎಲ್ಲವನ್ನೂ ದಾಟಿ ಅವನು ಅವಧೂತನಾಗ್ತಾನೆ, ಆರೋಹನಾಗ್ತಾನೆ. ಅವನೇ ಶರಣ, ಅವನೇ ಶ್ರೇಷ್ಠ ಭಕ್ತ. ಹೀಗೆ ಗುರುತತ್ವವನ್ನ ತಿಳ್ಕೊಂಡ ಮೇಲೆ, ಗುರುವಿನ ಬಗ್ಗೆ ತಿಳ್ಕೊಂಡ್ರೆ, ಗುರುವಿಗೆ ಯಾರು ಗುರು ಮಾರ್ಗದಲ್ಲಿ ನಡೀತಿರೋ ಅವ್ರಿಗೆ ಎಂತ ಕಷ್ಟನೇ ಬರಲಿ, ಅದು ಅವರ ಉದ್ಧಾರಕ್ಕಾಗಿ ಬರುತ್ತೆ ಹೊರತು ಹಾಳು ಮಾಡಕ್ಕಲ್ಲ. ಈಗ ನನಗೆ ಈ ಕಣ್ಣಿಲ್ಲದ ಸ್ಥಿತಿಯನ್ನೇ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಒಂದ್ ವೇಳೆ ಬಸವಣ್ಣವ್ರ ಮಾರ್ಗಕ್ಕೆ ಬರದೆ ಹೋಗಿದ್ರೆ ಇನ್ನೂ ಚಿಂತೆ ಇರ್ತಿತ್ತು ಏನೋ ಕೊನೆ ತನಕ. ನನ್ಗೇನ್ ಚಿಂತೆ ಇರ್ತಿರ್ಲಿಲ್ಲ, ಹೊಂದ್ಕೊಂಡ್ಬಿಟ್ಟಿದ್ವಿ ಪೂರ್ಣ. ಆದ್ರೆ ಕೆಲವರು ಯೋಚನೆ ಮಾಡ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಸ್ಥಾನಮಾನ ಬರ್ತಾ ಕಾಣ್ಬೇಕಾಗಿತ್ತು ಅಂತ ಬಯಸ್ತಾರೆ. ಇವಾಗ ನನಗೆ ಯಾವ ಸ್ಥಾನಮಾನ ಬಂದ್ರೂ ಕೂಡ ಕಣ್ಣಿನ ಅಪೇಕ್ಷೆ ಇಲ್ಲ. ಯಾಕೆಂದ್ರೆ ಜಗತ್ತಿನಲ್ಲಿ ನಾನೊಬ್ಬನೇ ಕಣ್ಣಿಲ್ಲಿದ್ದವನಲ್ಲ ಅಲ್ವಾ, ನಾನೊಬ್ಬನೇ ಇಲ್ವಲ್ಲ, ಲಕ್ಷಾಂತರ ಜನ ಇದ್ದಾರೆ, ಅವ್ರ ನಡುವೆ ನಾನು ಕೂಡ. ಮತ್ ಕಣ್ಣಿಲ್ದಿದ್ರು ಇಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡುವಂತ ಅವಕಾಶ ಸಿಕ್ತಲ್ಲ, ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತಲ್ಲ. ಇದೇ ಗುರುವಿನ ಆಜ್ಞೆ, ಇದೇ ಗುರುವಿನ ಮಾರ್ಗ. ಗೊತ್ತಾಯ್ತಲ್ವಾ? ನೀವು ಅಷ್ಟೇನೆ, ಯಾರು ಉದ್ಧಾರ ಆಗಬೇಕು ಅಂತೀರಿ, ಯಾರು ಶಾಂತಿ ಮಾರ್ಗ ಬೇಕು ಅಂತೀರಿ, ಆನಂದ ಮಾರ್ಗ ಬೇಕು ಅಂತೀರಿ, ಅವ್ರ ಗುರುವಿನ ದೀಕ್ಷಾ ಪಡ್ಕೋಬೇಕು, ಅದರಂತೆ ನಡ್ಕೋಬೇಕು. ಬರೀ ಪಡ್ಕೊಂಡ್ರೆ ನಡೆಯಂಗಿಲ್ಲ, ಅದರಂತೆ ನಡ್ಕೋಬೇಕಲ್ಲ. ಇಲ್ಲಿ ಮಹಾದೇವಕ್ಕ ಹಾಗೆ ನಡ್ಕೊಂತ ಇದ್ದಾಳೆ. ಪಾದ ಪೂಜೆ ಮಾಡಾಯ್ತು, ಅಲ್ಲಿ ಕೌಶಿಕ ಕೈ ಇಚ್ಕೊಳ್ತಾ ಇದ್ದಾನೆ. ಆವಾಗ ಶಿವಕಾಮಿನಿ ಕೇಳ್ತಾಳೆ, ಗುರುಗಳೇ, ತಮ್ಮಿಂದ ಜ್ಞಾನಾಮೃತವನ್ನು ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ, ತಾವು ಹೇಳ್ಬೇಕು. ಆವಾಗ ಗುರುಗಳು ಪ್ರಾರಂಭ ಮಾಡ್ತಾರೆ. ಈ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ. ಮಕ್ಕಳೇ, ಅವ್ರಿಗೆಲ್ಲ ಮಕ್ಕಳೇ ಅಂತಾನೆ ಸಂಬೋಧಿಸ್ತಾರೆ. ಅಲ್ಲಿ ಕೂತಂತ ಮಕ್ಕಳಿಗೆ ಅವ್ರಿಗೆಲ್ಲ ಏನು ಸಖಿಯರು ಸೇವಕಿಯರು ಎಲ್ಲ ಕೂತ್ ಬಿಟ್ಟಿದ್ದಾರೆ. ರಾಜ ಒಬ್ಬನೇ ಮೇಲ್ಗಡೆ ಇದ್ದಾನೆ. ಆಮೇಲೆ ಅವನು ಅಲ್ಲಿ ಚಡಪಡಿಸ್ತಾ ಇದ್ದಾನೆ, ದಾಪಗಾಲ ಹಾಕ್ತಾನೆ, ಸಿಟ್ಟು ಏರ್ತಾ ಇದೆ ನೆತ್ತಿಗೆ. ಅವ್ರು ಶುರು ಮಾಡಿದ್ರು, ಈ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನ ಬರೀ ಉಂಡು ಉಟ್ಟು ತಿಂದು ಹಡೆದು ಮುಗಿಸಬಾರ್ದು. ಇದು ಕೇವಲ ಪ್ರಾಣಿಗಳ ತರ ಬದುಕಕ್ ಬಂದಿರೋದಲ್ಲ. ಜೊತೆಗೆ ಮಾನವ ಜನ್ಮದಲ್ಲಿ ಮಾತ್ರ 3 ಸಂಪತ್ತುಗಳಿದಾವೆ. ಮಾನವನಿಗೆ 3 ಸಂಪತ್ತುಗಳಿದಾವೆ. ಏನು? ಮಾತನಾಡುವ ಸಂಪತ್ತು. ಒಂದೇನೇನು? ಮಾತನಾಡುವ ಸಂಪತ್ತು. ಮಾತನಾಡಕ್ ಬೇರೆ ಪ್ರಾಣಿಗಳಿಗೆ ಯಾವ ಬರುತ್ತಾ? ಏನೋ ಹೇಳ್ತಿದ್ರು ನಾವು ಚಿಕ್ಕವರಿದ್ದ, ಹಸುಗಳು ಮಾತಾಡ್ತಿದ್ವು ಅಂತ ಮೊದಲು. ಎಲ್ಲ ಸುಳ್ಳದು. ಅವತ್ತು ಹಸುಗಳಿಗೆ ಮಾತು ಬಂದಿದ್ರು, ಇವತ್ತು ಬರ್ಬೇಕಾಗಿತ್ತಲ್ವಾ? ಬರೋದಿಲ್ಲ. ಮನುಷ್ಯ ಬಿಟ್ಟರೆ ಅವು ಮಾತಾಡ್ಕೊಂತವೆ, ಆದ್ರೆ ನಮ್ಮ ಭಾಷೆ ಅಲ್ಲ. ಅರಿಸ್ತಿರ್ತವೆ, ಅವಕ್ಕೇನೋ ಗೊತ್ತಾಗುತ್ತೆ, ಅವುಗಳ ದೇವಕ್ಕೆ ಇವುಗಳ ಅವಕ್ಕೇನೋ ಗೊತ್ತಾಗತ್ತೆ. ಆದ್ರೆ ಅದು ಮಾತಲ್ಲ. ಮಾತನಾಡುವ ಕಲೆ, ಭಾಷೆ, ಸಾಹಿತ್ಯ, ವಚನ, ಏನ್ ಅದ್ಭುತ ಇದೆ ಮಾನವ ಜನ್ಮ. ಜೊತೆಗೆ ವಿಚಾರ ಮಾಡೋ ಶಕ್ತಿ ಕೊಟ್ಟಿರಲ್ವ, ವಿವೇಕ ಇದೆಯಲ್ಲ. ವಿವೇಕ ಇದೆಯಾ ಇಲ್ವಾ? ಬಾಕಿ ಪ್ರಾಣಿಗಳಿಗಿದೆಯಾ? ಈಗ ಒಂದು ಹಸುವಿನ ಮುಂದೆ ತಗೊಂಡೋಗಿ ಹುಲ್ಲು ಹಾಕ್ರಿ, ಅಥವಾ ಹಸು ಬಿಟ್ಬಿಡಿ, ಹಸು ಸೀದಾ ಎಲ್ಲಿಗೋಗುತ್ತೆ? ಮೇಯ್ಸೋರು ಇಲ್ಲದೆ ಹೋದ್ರೆ ಸೀದಾ ಎಲ್ಲಿಗೋಗುತ್ತೆ? ನಿಮ್ಗೆ ಗೋಳಿ ಜೋಳಕ್ಕೆ ಹೋಗುತ್ತೆ, ಸೋಯಾಬೀನ್ಗೆ ಹೋಗುತ್ತೆ, ಹೌದಾ? ಅದಕ್ಕೇನು ಇವ್ರು ಸೋಯಾಬೀನ್ ಹಾಕಿದ್ದಾರೆ, ಗೊಂಜಾಳ ಹಾಕಿದ್ದಾರೆ, ಇವ್ರು ನಾನು ತಿನ್ನಬಾರ್ದು, ನನಗೆ ಬೇರೆ ಹುಲ್ಲಿದೆ ಅಂತ ಅದಕ್ಕೆ ಗೊತ್ತಾ? ಇಲ್ಲ. ಯಾಕೆ? ಅಲ್ಲಿ ಹಸಿವೆ ಮುಖ್ಯ ಆಗಿದೆ ಹೊರತು ವಿವೇಕ ಪ್ರಜ್ಞೆ ಮುಖ್ಯ ಅಲ್ಲ. ಹೇಳ್ತಾರೆ ಗುರುಗಳಿದನ್ನ. ವಿವೇಕ ಇದೆ, ಆಮೇಲೆ ನಗುವ ಶಕ್ತಿ ಇದೆ ಮನುಷ್ಯನಿಗೆ. ಬೇರೆ ಯಾವ ಪ್ರಾಣಿಗಳು ನಗದ್ ನೋಡಿದಾರೆ? ಎಮ್ಮೆ ಹಸು ಕೂಡ ನಗ್ತಿರ್ತಾವ? ಇಲ್ಲ, ಅರಸ್ತಾವಷ್ಟೇ. ಸ್ವಲ್ಪ ಸಂತೋಷ ಆದಾಗ ಸ್ವಲ್ಪ ಏನೋ ಮುಖದಲ್ಲಿ ವ್ಯಕ್ತಪಡಿಸಕ್ ಆಗಲ್ಲ ಅವಕ್ಕೆ, ನೆಕ್ಕದ್ರ ಮೂಲಕನೋ ಅಥವಾ ಯಾವ್ದೋ ರೀತಿ ಸಂತೋಷ ವ್ಯಕ್ತಪಡಿಸಬಹುದು. ಆದ್ರೆ ಇಲ್ಲ, ಮನುಷ್ಯನಿಗಿರೋ ಭಾಗ್ಯ
ಇಲ್ಲ, ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದ್ದು. ಇದರಲ್ಲಿ ಕೇವಲ ಭೋಗದ ಕೆಸರಿನಲ್ಲಿ ಬಿದ್ದು, ಗುರುಗಳು ಹೇಳ್ತಾ ಇದ್ದಾರೆ, ಕೇವಲ ಭೋಗದ ಕೆಸರಿನಲ್ಲಿ ಬಿದ್ದು ಹಾಳು ಮಾಡ್ಕೋಬಾರದು ನಮ್ಮ ಜನ್ಮವನ್ನ. ಗುರುಪುತ್ರರಾಗಬೇಕು. ರಾಜ ಕುದಿತಿದ್ದಾನೊಳಗೆ, ನನ್ನ ಜೀವನವನ್ನು ಕೆಸರು ಅಂತಿದ ನೀನು ಅಂತ ಅವನೆಲ್ಲ ಕುದೀತಾ ಇದ್ದಾನೆ. ಅಲ್ಲಿ ಶಿವಕಾಮಿನಿ ಕೇಳಿದ್ರು, ಗುರುಗಳೇ ನಾವು ದೀಕ್ಷೆ ತಗೋಬೋದ ಗುರುಗಳೇ ಅಂತ ಕೇಳಿದ್ರು. ಅವಳು ಬದಲಾವಣೆ ಆಗ್ತಿದ್ಲು. ಅಕ್ಕಮಾರಿ ಸಹವಾಸದಲ್ಲಿ, ಸಂಗತಿಯಲ್ಲಿ, ಆ ಸಂಘ ಇದ್ದಿದ್ದಕ್ಕೋಸ್ಕರ ಆ ಸಂಘದಲ್ಲಿ ಬದಲಾವಣೆ ಆಗ್ತಾ ಇದ್ಲು. ಗುರುಗಳೇ ನಾವು ದೀಕ್ಷೆ ತಗೋಬಹುದ? ಆಗಂತೂ ರಾಜ ಕೇಳಿಸ್ಕೊಂಡು ನೋಡ್ದ, ಯಾರಿವಳು ಅಂತ ಹೇಳಿ. ಆ ಗುರುಗಳು ಹೇಳ್ತಾರೆ, ಮಗಳೇ, ಎಲ್ಲರಿಗೂ ಅಂತ ಅವಕಾಶ ಇದೆಯಮ್ಮ. ಮಾನವರಾಗಿ ಹುಟ್ಟಿದ ಮೇಲೆ ಬೇರೆ ಪ್ರಾಣಿಗಳ ತರ ಹೋಗಬಾರದು. ದೀಕ್ಷೆ ತಗೊಂಡು ನೀವು ಶ್ರೇಷ್ಠವಾದ ಜನ್ಮವನ್ನ ಬದುಕಬಹುದು ಅಂತ ಹೇಳಿ ಎಲ್ಲರೂ ಉಪದೇಶ ಮಾಡ್ತಿರುವಾಗ ಇವನು ದಡ 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 ಕೆಳಗಡೆ ಇಳಿದು ಬಂದು ಹೇಳ್ತಾನೆ, ಸಾಕು ನಿಲ್ಲಿಸಿ ಗುರುಗಳೇ ನಿಮ್ಮ ಉಪದೇಶ. ಮಾದೇವಿಯಕ್ಕ ಕಣ್ಣು ಮುಚ್ಚಿ ತನ್ಮಯರಾಗಿ ಉಪದೇಶವನ್ನು ಕೇಳ್ತಾ ಇದ್ದಾಳೆ. ಸಾಕು ನಿಲ್ಲಿಸಿ ನಿಮ್ಮ ಉಪದೇಶ, ಇಲ್ಲಿ ನಿಮ್ಮ ಉಪದೇಶದ ಅಗತ್ಯ ಯಾರಿಗೂ ಇಲ್ಲ. ಅವಾಗ ಗುರುಗಳು ಹೇಳ್ತಾರೆ, ಯಾಕಪ್ಪ, ಎಲ್ಲಿ ರೋಗ ಇದೆಯೋ ಅಲ್ಲೇ ವೈದ್ಯರ ಅವಶ್ಯಕತೆ ಇದೆಯಪ್ಪ. ಹಾಗೆ ಎಲ್ಲಿ ಭೋಗ ಇದೆಯೋ, ಎಲ್ಲಿ ಅನಾಚಾರ ಇದೆಯೋ, ಎಲ್ಲಿ ಸ್ವಾರ್ಥ ಇದೆಯೋ, ಎಲ್ಲಿ ಅತಿ ಆಸೆ ಇದೆಯೋ ಅಲ್ಲೇ ಗುರುಗಳ ಉಪದೇಶ ಇದೆಯಪ್ಪ, ಗುರುಗಳ ಅವಶ್ಯಕತೆ ಇದೆಯಪ್ಪ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಉಪದೇಶದ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ, ನನಗೂ ಇಲ್ಲ. ಎದ್ದೋಗಿ, ಎದ್ದೋಗಿ. ಇದೇನು ಧರ್ಮಶಾಲೆ ಅಂತ ತಿಳ್ಕೊಂಡ್ರು ನಾನು? ಹೌದಪ್ಪ, ಇದು ಒಂದು ಧರ್ಮಶಾಲೆ. ಗುರುಗಳು ಹೇಳ್ತಾರೆ, ಇದು ಒಂದು ಧರ್ಮಶಾಲೆ. ನಾನು ಎದ್ದೋಗ್ತೀನಿ, ನೀನು ಒಂದ್ ದಿವಸ ಎದ್ದೋಗ್ಬೇಕಾಗತ್ತೆ. ಇಲ್ಲಿಂದ ನೀನು ಒಂದ್ ದಿವಸ ಎದ್ದೋಗ್ಬೇಕಾಗತ್ತಪ್ಪ. ಹಿಂದೆ ನಿಮ್ಮ ಅಪ್ಪ ಇದ್ದ, ಅವನು ಎದ್ದು ಹೋದ, ನೀನು ಬಂದೆ, ಈಗ ನೀನ್ ಆಡ್ತಾ ಇದ್ದೀಯ, ನನಗೆ ಎದ್ದು ಹೋಗ್ರಿ ಅಂತ ಹೇಳ್ತಾ ಇದ್ದೀಯ. ಎದ್ದು ಹೋಗ್ತೀನಿ. ನಿಮ್ಮ ಉಪದೇಶದ ಅಗತ್ಯ ಇಲ್ಲ. ಎದ್ದು ಹೋಗ್ತಿರೋ ಕುತ್ತಿಗೆ ನುಗ್ಗಿಸ್ಬೇಕಂತ. ಮಹಾದೇವಕ್ಕ ಎದ್ದು ಆಕ್ರೋಶದಿಂದ ನಿಂತಿದ್ದಾಳೆ. ಗುರುಗಳು ಹೇಳ್ತಾರೆ, ರಾಜ, ನಿಂದು ಅತಿಯಾಗಿದೆ, ನಿನ್ನ ಪಾಪದ ಕೊಳ ತುಂಬ್ತಾ ಇದೆ, ನಿನ್ನ ಪಾಪದ ಕೊಳ ತುಂಬ್ತಾ ಇದೆ. ಅನೇಕ ಉನ್ನತ ಜೀವಗಳನ್ನ ಎಳ್ಕೊಂಡು ಬಂದು ನಿನ್ನ ಭೋಗಾಸಕ್ತಿಗಾಗಿ ಉಪಯೋಗಿಸ್ಕೊಳ್ತಾ ಇದೆಯಲ್ಲ. ಎಷ್ಟು ಜೀವಗಳು ನಿನ್ನಿಂದ ನಲುಗ್ತಾ ಇದ್ದಾವೆ. ಅವರುಗಳ ನಿಟ್ಟುಸಿರು ನಿನ್ನನ್ನು ಸುಡಲಾರದೆ ಬಿಡೋದಿಲ್ಲ ಅಂತ ಗುರುಗಳು ಹೇಳ್ತಾರೆ. ನಿಮ್ಮ ಶಾಪ ಸಾಕು, ನಿಮ್ಮ ಶಾಪ ಏನು ಮಾಡೋದಿಲ್ಲ, ನನ್ನನ್ನ ಹೋಗಿ ಆಚೆ ಅಂತ ಗುರುಗಳು ಎದ್ದು ನಡೆಯಕ್ಕೆ ಶುರು ಮಾಡ್ತಾರೆ. ಮಹಾದೇವಿಯಕ್ಕ ಓಡಿ ಬಂದು ಗುರುಗಳ ಪಾದವನ್ನು ಹಿಡ್ಕೊಂಡು ಹೇಳ್ತಾಳೆ, ಗುರುಗಳೇ, ದಯವಿಟ್ಟು ಹೋಗಬೇಡಿ, ನನ್ನನ್ನು ಕ್ಷಮಿಸಿ. ಮಠದಲ್ಲಿ ನೆಮ್ಮದಿಯಾಗಿದ್ದಂತಹ, ನಿಶ್ಚಿಂತವಾಗಿದ್ದಂತಹ ನಿಮ್ಮನ್ನ ನಾವು ಇಲ್ಲಿ ಕರೆಸಿ ಅಪಮಾನ ಮಾಡೋ ಹಂಗಾಯ್ತು. ದಯವಿಟ್ಟು ಕ್ಷಮಿಸಿ, ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ. ಆವಾಗ ಗುರುಗಳು ಹೇಳ್ತಾಳೆ, ಚಿಂತೆ ಮಾಡಬೇಡ ಮಗಳೇ, ಇನ್ನೂ ಕಾಲ ಸನ್ನಿಹಿತವಾಗಿಲ್ಲ. ಈಗ ಬಂದು ನಿನ್ನ ಲೋಕಾಪವಾದಕ್ಕೆ ಗುರಿಯಾಗಬೇಡ. ಆದ್ರಿಂದ ಆದಷ್ಟು ಬೇಗ ಬಿಡುಗಡೆಯ ಮೋಕ್ಷದ ಕಾಲ ಬರುತ್ತೆ, ಆದಷ್ಟು ಬೇಗ ಮೋಕ್ಷದ ಕಾಲ ಬರುತ್ತೆ, ನಿಶ್ಚಿಂತವಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಗುರುಗಳು ಹೋಗ್ತಾರೆ. ಗುರುಗಳ ಹಿಂದೆನೆ ಮಹಾದೇವಕ್ಕ ಹೆಜ್ಜೆ ಇರಿಸುವಾಗ ಹೇಳ್ತಾನೆ, ಆಕೆಯನ್ನು ಕರ್ಕೊಂಡು ಬನ್ನಿ, ಹಿಡ್ಕೊಂಡು ಬನ್ನಿ ಆಕೆನ ಅಂತಾಳೆ. ಕೌಶಿಕ ಅಂತಾನೆ. ಮೊದಲ ರತಿ ಮತ್ತು ಇನ್ನೊಬ್ಬ ವೈಜಯಂತಿ ಅಂತ ಇರ್ತಾರೆ. ಅವ್ರು ಮಹಾದೇವಕ್ಕನ ಓಡೋಗಿ ಮಹಾದೇವಕ್ಕನ ಹಿಡಿಯಕ್ಕೆ ಹೋಗ್ತಾರೆ. ಮುಟ್ಟಿರಿ ಜೋಕೆ, ಯಾರು ನನ್ನನ್ನು ಕರ್ಕೊಂಡು ಹೋಗೋ ಅಗತ್ಯ ಇಲ್ಲ, ನಾನೇ ಬರ್ತೀನಿ ಅಂತ ಹೇಳಿ ಎದ್ದು ಆಕ್ರೋಶದಿಂದ ಹೋಗ್ತಾಳೆ. ಹೋಗಿ ರಾಜನಿಗೆ ಎದುರಾಗಿ ನಿಂತು ಹೇಳ್ತಾಳೆ, ಏ ನರಾಧಮ, ನೀನೇ ಗುರುಗಳನ್ನ ಕರ್ಸು ಅಂತ ಹೇಳಿ ಇವಾಗ ನೀನೇ ಗುರುಗಳಿಗೆ ಅವಮಾನ ಮಾಡಿದ್ಯಾ, ನೀನು ಎರಡನೇ ತಪ್ಪು ಮಾಡಿದ್ಯಾ ಜೋಕೆ. ಇನ್ನೊಂದು ತಪ್ಪಾದ್ರೆ ನನಗೂ ಈ ಅರಮನೆಗೂ ಯಾವ ಸಂಬಂಧವೂ ಇಲ್ಲ. ನೀನೇ ಕರ್ಸೋದಕ್ಕೆ ಹೇಳಿ
ನೀನೇ ಗುರುಗಳಿಗೆ ಅಪಮಾನ ಮಾಡಿದ್ಯಾ, ಅದರ ಕೈ ಫಲವನ್ನು ನೀನು ಉಳ್ತೀಯ ಅಂತ ಹೇಳಿ ತಾನು ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾನೆ. ಕೌಶಿಕ ಚಿಂತೆ ಶುರುವಾಗತ್ತೆ. ಸಿಡುಕರು ದುಡುಕರು ಇವ್ರ ಪಾಡ ಕೊನೆಗೆ ಹಿಂಗೆ ಆಗೋದು. ನಾನ್ ಯಾಕೆ ಹಿಂಗ ಆಡ್ತಾ ಇದ್ದೀನಿ, ಹೌದಲ್ವಾ, ನಾನಿಲ್ಲಿ ಇರ್ಬೇಕಾದ ಅಗತ್ಯನೇ ಇರ್ಲಿಲ್ಲ. ನಾನು ಈ ತಪ್ಪು ಮಾಡದೆ ಹೋಗಿದ್ರೆ ಇನ್ನು ಕೆಲವೇ ದಿವಸ ನಾನು ಕಾದಿದ್ರೆ ಒಳ್ಳೇದಾಗ್ತಿತ್ತಲ್ಲ, ಎಂತ ಅನ್ಯಾಯ ಮಾಡ್ಕೊಂಡೆ ನಾನು ಅಂತೇಳಿ ಅವನು ಚಿಂತೆ ಮಾಡಿ ಹೋಗಿ ಏಕಾಂತ ಭವನಕ್ಕೆ ಹೋಗ್ತಾನೆ. ಹೋಗಿ ತನ್ನ ಮಂಚದ ಮೇಲೆ ಚಿಂತೆ ಮಾಡ್ತಾ ಮಾಡ್ತಾ ಹೊರಗ್ತಾನೆ. ಮಹಾದೇವಿ ಅಕ್ಕ ಕೋಣೆ ಬಾಗ್ಲೇ ತೆಗೆಯೋದಿಲ್ಲ, ಧ್ಯಾನಾಸಕ್ತಳಾಗಿ ಪರಮಾತ್ಮನ ಪ್ರಾರ್ಥನೆಯಲ್ಲಿ ತೊಡಗ್ತಾಳೆ. ಬಂಧುಗಳೇ, ಯಾವಾಗ್ಲೂ ಅಷ್ಟೇನೆ ದುಃಖ ಬಂದಾಗ, ಚಿಂತೆ ಬಂದಾಗ ನಾವು ಸಾಧ್ಯವಾದಷ್ಟು ನಾವು ಅದನ್ನ ಧ್ಯಾನಾಸಕ್ತರಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಕಳೆಯೋದಕ್ಕೆ ಸಾಧ್ಯ ಆಗುತ್ತಾ ನೋಡ್ಬೇಕು. ಯಾಕೆ ಅಂದ್ರೆ ನೀವು ಬಹಳ ಜನ ಏನ್ ಮಾಡ್ತೀರ, ಚಿಂತೆ ದುಃಖ ಬಂದಾಗ ಎಲ್ಲರ ಹತ್ರ ಹೇಳ್ಕೊಳಕ್ ಶುರು ಮಾಡ್ತೀರ. ಅವ್ರ ಪರಿಹಾರ ಕೊಡಕ್ಕಾಗತ್ತಾ? ಇಲ್ಲ. ತಾಳ್ಮೆಯಿಂದ ಅದಕ್ಕೆ ಪರಿಹಾರವನ್ನು ಹುಡುಕಿದ್ರೆ, ಸುಮ್ಮನಿದ್ದು ಬಿಟ್ರೆ, ಕೆಲವು ಸಾರಿ ನೋಡಿದೀನಿ ನಾನು, ನಮಗೆ ಗೊತ್ತಾಗ್ತಿರುತ್ತೆ. ನಿಮ್ಮ ನೀವು ಮನೆ ನಡೆಸ್ತಿರ್ತೀರಿ, ಬಹಳ ಜನ ತಿಳ್ಕೊಂಡಿರ್ಬೇಕು, ಸ್ವಾಮೀಜಿಗಳಿಗೆ ಸಮಸ್ಯೆನೇ ಇರಲ್ಲಪ್ಪ, ಬಹಳ ಆರಾಮ ಇರ್ತಾರೆ. ನೀವು ಮನೆ ನಡೆಸೋರು, ನಾವು ಮಹಾಮನೆ. ನಮ್ದು ಯಾವ ಮನೆ ಇದು? ಮಹಾಮನೆ. ನಿಮ್ದೊಂದು 7-8 ಸಂಸಾರ ಸೇರಿದ್ರೆ ಎಷ್ಟು ಜನ ಆಗ್ಬೋದು? ಅದಕ್ಕಿಂತ ಜಾಸ್ತಿ ಇರ್ತಾರ ಸರಿ, ಅದಕ್ಕಿಂತ ಜಾಸ್ತಿ ಇರ್ತೀವಿ. ಅಷ್ಟು ಜನ ಬದುಕುವಾಗ ಸಣ್ಣ ಪುಟ್ಟ ತೊಂದರೆಗಳು, ತೊಡಕುಗಳು, ಸಮಸ್ಯೆಗಳು ಬರ್ತಿರ್ತವೆ. ಸುಮ್ಮನೆ ಕೂತ್ ಬಿಟ್ರೆ, ನಾವು ಪರಮಾತ್ಮನಿಗೆ ಅರ್ಪಿಸ್ಬಿಟ್ರೆ ಹೇಗಾಗುತ್ತೆ ಅಂದ್ರೆ, ಈಗ ನೀರು ಬಹಳ ರಾಡಿಯಾಗಿರುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಓಡಾಡಿ, ದನಗಳು ಓಡಾಡಿ ರಾಡಿಯಾಗಿರ್ತವೆ. ಒಂದು 10 ನಿಮಿಷ 15 ನಿಮಿಷ ಯಾರು ಅದ್ರೊಳಗೆ ಇಳಿಲ್ಲ ಅಂದ್ರೆ ನೀರೇನಾಗುತ್ತೆ? ತಿಳಿ ಆಗುತ್ತೆ. ಯಾಕೆ? ಎಲ್ಲೋಯ್ತು ರಾಡಿ ಎಲ್ಲ? ರಾಡಿ ಎಲ್ಲ ಎಲ್ಲೋಯ್ತು? ಮಣ್ಣೆಲ್ಲ ಎಲ್ಲ ಇತ್ತು, ಕೆಳಗಡೆ ಹೊರಟೋಯ್ತು. ಮೇಲ್ಗಡೆ ಇದ್ದು ತಿಳಿ ಆಗ ನಿಧಾನವಾಗಿ ಆ ತುಂಬಿಕೊಂಡ್ರೆ ಶುದ್ಧ ನೀರೇ ಸಿಕ್ಬಿಡುತ್ತೆ ನಿಮ್ಗೆ. ಹಾಗೆ ಜೀವನವೂ ಅಷ್ಟೇ ಸಮಾಧಾನವಾಗಿರೋದನ್ನು ಕಲ್ತ್ಕೊಳ್ಳಿ, ಸಮಸ್ಯೆಗಳ ಪರಿಹಾರ. ಗಾಂಧೀಜಿ ಅದನ್ನೇ ಹೇಳ್ಕೊಟ್ಟಿದ್ದು. ಬ್ರಿಟಿಷರ ವಿರುದ್ಧ ಹೊಡೆದಾಡಿ ನಾವು ಗೆಲ್ಲಕ್ಕಾಗಲ್ಲ, ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ. ಶಾಂತಿಯಿಂದ ಇರೋಣ ಅಂದ್ರೆ ಬಹಳ ದಿವಸ ತಗೊಂತು. ಹೊಡೆದಾಡಿದ್ರೆ ಇನ್ನೂ ಜಾಸ್ತಿ ದಿನ ತಗೊಳ್ತಿತ್ತು, ಏನೋ ಗೊತ್ತಿಲ್ಲ. ಗೊತ್ತಾಯ್ತಲ್ವಾ? ಆದ್ರಿಂದ ಬಂಧುಗಳೇ, ಮಹಾದೇವಿ ಅಕ್ಕ ಒಂದ್ ಕಡೆ ಚಿಂತೆ ಮಾಡೋ ತರ ಕಂಡ್ರು ಕೂಡ ಆಕೆಗೆ ಜ್ಞಾನಿ, ಆಕೆ ಇದು ಪರಮಾತ್ಮನ ಆಟವೇ ಅಂತ ಅನ್ಕೊಂತಾಳೆ. 2ನೇ ತಪ್ಪು ಆಗೋಯ್ತಲ್ಲ, ಇನ್ನು ಕೇವಲ ಒಂದೇ ಒಂದು ತಪ್ಪು. 3ನೇ ತಪ್ಪು ಆಯ್ತು ಅಂದ್ರೆ ಮಹಾಮನೆಯಿಂದ, ಆ ಅರಮನೆಯಿಂದ ಆಚೆ ಹೋಗ್ಬೋದು. ಅದಕ್ಕೋಸ್ಕರ ಮಹಾದೇವಿ ಅಕ್ಕ ದಿನಗಳನ್ನ ಕಳೀತಾ ದಿನ ದೂಡ್ತಾ ಇದ್ದಾಳೆ. ಜೊತೆಗೆ ಪೂಜೆಯಲ್ಲಿ ಹೆಚ್ಚು ತನ್ಮಯಳಾಗ್ತಾಳೆ. ಆಮೇಲೆ ಹೆಚ್ಚು ಕಾಲವನ್ನ ಪ್ರಕೃತಿ ಮಧ್ಯದಲ್ಲಿ, ಉದ್ಯಾನವನದಲ್ಲಿ ಕಳೀತಾ ಇದ್ದಾಳೆ. ಮುಂದೆ ಏನ್ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನೆಲ್ಲ ನಾಳೆ ನೋಡೋಣ. ನಾಳೆ ವಿಶೇಷ ಕಾರ್ಯಕ್ರಮ ಕೂಡ ಇದೆ. ನಾಳೆ ಏನು? ನಿಜವಾಗಿ ಪಂಚಮಿ ನಾಳೆ ಅಲ್ವಾ? ಇವತ್ತೇ ಹಾಳಾಕ್ಬಿಟ್ರನೆಲ್ಲ. ನಾಳೆ ಪಂಚಮಿ, 5ನೇ ದಿವಸ ನಾಳೆ ತಾನೆ. ಶ್ರಾವಣ ಮಾಸದ ಪಂಚಮಿ ನಾಳೆ ಇರೋದು. ನಿಮ್ಗೆಲ್ಲ ನಾಗರ ಪಂಚಮಿ ಆದ್ರೆ ಬಸವ ಭಕ್ತರಿಗೆ ನಾಳೆ ಬಸವ ಪಂಚಮಿ. ಬಸವಣ್ಣನವರು ಲಿಂಗೈಕ್ಯ ಆದ ದಿವಸ ನಾಳೆ. ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಲಿಂಗದೊಳಗಾದ ದಿವಸ. ಆದ್ರಿಂದ ನಾಳೆ ವಿಶೇಷವಾದ ಪ್ರವಚನ ಇರುತ್ತೆ. ನಿಮ್ಮ ಗೆಳತಿಯರನ್ನ, ನಿಮ್ಮ ತಾಯಂದಿರನ್ನ, ಮಕ್ಕಳು ಕಡಿಮೆ ಆಗ್ಬಿಟ್ಟಿದ್ರಲ್ಲಿ ಇರುತ್ತಲ್ವಾ? ನೆನೆ ಅಷ್ಟಿಲ್ಲ. ಮಕ್ಕಳು ನೆನೆ ಜಾಗ ಇರ್ಲಿಲ್ಲ ನಿಮಗೆಲ್ಲ. ಅಷ್ಟು ಜನ ಮಕ್ಕಳು ಬಂದಿದ್ರು. ನಾವು ಜೋಕಾಲಿ ಕಟ್ಟಿದ. ಸರಿ.
ನಾಳೆ ಜೋಕಾಲಿ ಬಿಚ್ಚೋದೇನ್ ಬೇಡ, ಆದ್ರೆ ಅವ್ರನ್ನ ಕರ್ಕೊಂಡ್ ಬನ್ನಿ. ಯಾಕೆ ಅವರು ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಿನ್ನೆ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ. ಅದಕ್ಕೆ ಅವ್ರಿಗೆಲ್ಲ ಹೇಳಿ, ಸುಮ್ಮನೆ ಹೇಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅನ್ರಿ. ಆಗ ಅವ್ರ ಹೊಟ್ಟೆ ಒಂಚೂರು ಬೆಂಕಿ ಬಿದ್ದಂಗ ಆಗಿತ್ತು, ಅಯ್ಯೋ ನಾವು ಕಳ್ಕೊಂಡ್ವಲ್ಲ ಅಂತ. ಗೊತ್ತಾಯ್ತಲ್ಲ, ಸುಮ್ಮನೆ ಹಂಗೆ ಚೆನ್ನಾಗಿಲ್ದಿದ್ರು ಎಷ್ಟ್ ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಅನ್ನೋದು ಕಲಿಬೇಕು. ಗೊತ್ತಾಯ್ತಲ್ಲ, ಹಾಗೆ ಮಾಡಿ ನಾಳೆ ಮತ್ತೆ ಬೇಗ ಬನ್ನಿ ಸ್ವಲ್ಪ. ಬೆಳಿಗ್ಗೆ ಎಷ್ಟೊತ್ತಿಗೆ? 11 ಗಂಟೆಗೆ ಅಲ್ಲಿ ಬಸವ ಪಂಚಮಿ ಆಚರಣೆ ಮಾಡ್ತೇವೆ. ಅಂದ್ರೆ ಭಜನೆ ಪ್ರಾರ್ಥನೆ ನಡೆಯುತ್ತೆ. ಯಾರಿಗೆ ಅನುಕೂಲ ಇದೆ ನಾಳೆ ಬೆಳಗ್ಗೆ ಮಹಾಮನೆಗೆ ಬನ್ನಿ, ಎಲ್ಲರೂ ಕೂಡಿ ಭಜನೆ ಮಾಡೋಣ. ನಾವು ಗುರುಗಳನ್ನ ಸ್ಮರಿಸೋದು ಅಂದ್ರೆ ಹಿಂಗೆ, ಅವು ಆಚರಣೆಗಳನ್ನ ನಾವು ಹೊಸದು ಕಲಿಬೇಕು. ಈಗ ನೋಡ್ರಿ, ಈಗ ನಿಮ್ಮ ಒಂದು 4-5 ತಲೆಮಾರು ಹಿಂದಕ್ಕೆ ಹೋಗ್ರಿ, ಸುಮ್ಮನೆ 4-5 ತಲೆಮಾರು ಹಿಂದಕ್ಕೆ ಹೋಗ್ರಿ ನೀವು. ಅವಾಗ್ಲೂ ನಾಗರಿಕಲ್ಗೆ ಹಾಲು ಹಾಕಿದ್ರ ಇಲ್ವಾ? ಇಲ್ಲಪ್ಪ. ಏನ್ರೋ ಯಾರೋ ಗುರುವಿನ ಆಜ್ಞೆ ಹೇಳ್ತಿದ್ದಲ್ಲ, ಅದೇ ಕಲ್ತಿ ಬರ್ತಿತ್ತಲ್ಲ, ನಿಮ್ಮ ಅಜ್ಜಿ ಮುತ್ತಜ್ಜಿ ಅವ್ರಜ್ಜಿ ಹಾಕಿದ್ರೆ ಇಲ್ಲ ಹಾಲು. ಈಗ ನೀವು ಹಾಕಕತ್ತೀರಿ. ನಿಮ್ಮ ಮಕ್ಕಳು ಮರಿ ಮಕ್ಕಳು ಅವ್ರ ಮಕ್ಕಳು ಅವರು ಏನಾರ ಬದಲಾವಣೆ ಆಗ್ಯದ? ಹೋಗಿ ಬಿಡಪ್ಪ, ಇಷ್ಟೆಲ್ಲ ಹಾಲು ಹಾಕ್ಯಾರಂತ ಸರ್ಪದ ಉಂಡಾಗದ್ರ ಆಗ ತಪ್ಪ್ಯಾವ. ಸರ್ಪುಂಡ ಆಗ ತಪ್ಪಿದ್ರೆ ಹಾಕ್ರಪ್ಪ ಅಂತ ಅಂತಿದ್ವಿ, ಹುತ್ತದ ಮಾಡಿ ಹಚ್ಕೊಳ್ರಿ ಅಂತ ಅಂತೀನಿ. ಸರ್ಪದ ಉಂಡಾಗೋದು ತಪ್ಪಿಲ್ಲ, ಅದಕ್ಕೇನೇನೋ ಔಷಧಿ ಮಾಡ್ಕೊಳ್ಳೋದು ತಪ್ಪಿಲ್ಲ, ಮತ್ ದವಾಖಾನೆಗೆ ಅಡ್ಮಿಟ್ ಆಗೋದು ತಪ್ಪಿಲ್ಲ. ಏನೂ ಬದಲಾವಣೆ ಆಗ್ತಾನೆ ಇಲ್ಲ. ಆದ್ರೆ ನೋಡ್ರಪ್ಪ, ಇನ್ನೊಂದು ಮಾತು ಹೇಳ್ತೀನಿ ಇವತ್ತೇನೆ, ನಾಳೆ ಬಸವ ಪಂಚಮಿ ಇನ್ನೂ ಹೇಳೋಣ. ಒಂದು ಮಾತು ಹೇಳ್ತೀನಿ, ಈ ಬಸವ ತತ್ವನ ಆಚರಣೆ ಮಾಡ್ತಿದೀವಲ್ಲ ಇವಾಗ, ಏನು ವಚನಗಳನ್ನು ಓದೋದು, ಶಟಸ್ಥಲ ತಿಳ್ಕೊಳ್ಳೋದು, ಪಂಚಾಚಾರ ತಿಳ್ಕೊಳ್ಳೋದು, ವಿಭೂತಿ ಹಚ್ಕೊಳ್ಳೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಒಂದೇ ಒಂದು ಜನ್ಮದಲ್ಲಿ ನಮ್ಮ ತಂದೆ ತಾಯಿಗಳು ಲಿಂಗ ಪೂಜೆ ಮಾಡ್ತಿದ್ರು. ಅವ್ರ ಅಜ್ಜನು ಲಿಂಗ ಪೂಜೆ ಮಾಡ್ತಿದ್ರು, ಅವ್ರ ಅಪ್ಪನು ಲಿಂಗ ಪೂಜೆ ಮಾಡ್ತಿದ್ರು, ನಿಮ್ಮ ಅಪ್ಪ ಅಜ್ಜನು ಲಿಂಗ ಪೂಜೆ ಮಾಡಿದ್ದಾರೆ. ಲಿಂಗ ಪೂಜೆ ಜೊತೆಗೆ ಅದನ್ನು ಮಾಡಿದ್ದಾರೆ, ಹಾಲಾಕೋದು ಮಾಡಿದ್ದಾರೆ. ನಮ್ ತಾಯಿ ತಂದೆ ಲಿಂಗ ಪೂಜೆ ಮಾಡ್ತಿದ್ರು, ಆ ಕಡೆ ಹಾಲಾಕೋ ರೂಢಿ ಏನಿರ್ಲಿಲ್ಲ, ನಮಗ್ ಕಲಿಸ್ಲಿಲ್ಲ. ನೋಡಿ, ಒಂದೇ ಒಂದು ತಿಂಗಳು 1.5 ತಿಂಗಳು ಪ್ರವಚನ ಕೇಳಿದ್ ನಾನು ಅಷ್ಟೇನೆ. ಲಿಂಗಾನಂದ ಅಪ್ಪ ಅವ್ರದ್ದು ಒಂದ್ 20 ದಿವಸದಲ್ಲೇ ಬಂದೆ. 32ನೇ ವರ್ಷ ಈಗ ನಾನು ಬಂದು ಈ ಮಾರ್ಗಕ್ಕೆ ಬಂದು 32ನೇ ವರ್ಷ ನಡೀತಾ ಇದೆ. 93ನೇ ಇಸ್ವಿ ಮಕ್ಳೇ. ಕೆಲವರೆಲ್ಲ ಇನ್ನು ನಿಮ್ಮ ಅಪ್ಪದಿರು ಹುಟ್ಟಿರ್ಲಿಲ್ವೇನಪ್ಪ, ಆ ಸಂದರ್ಭದಲ್ಲಿ ಬಂದಿರೋದು. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ಅಂದ್ರೆ ಇದು ಪರುಷ ಅಂದ್ರೆ ಇದೇನೆ. ಪರುಷ ಅಂದ್ರೇನು? ಕಬ್ಬಿಣ ಮುಟ್ಸಿದ್ರೆ ಬಂಗಾರ ಆಗ್ತಿತ್ತಂತ ಇದ್ದಿರ್ಬೋದು, ಅದು ಇರ್ಬೋದು. ಆದ್ರೆ ಯಾರು ಗುರುಪುತ್ರರಾಗಿ ತಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತಿರೋ ಅದು ಪರುಷ ಜೀವನ ಆಗುತ್ತೆ. ನಿಮ್ಮಲ್ಲಿ ಕೆಲವರು ಬದಲಾವಣೆ ಆಗಿದ್ದೀರಾ 25 ವರ್ಷದಲ್ಲಿ, 20 ವರ್ಷದಲ್ಲಿ, 10 ವರ್ಷದಲ್ಲಿ ಎಷ್ಟೋ ಜನ ಬದಲಾವಣೆ ಆಗಿದ್ದೀರಾ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ರಿ. ಜೊತೆಗೆ ಓದೋ ಅಭ್ಯಾಸ ಮಾಡ್ರಿ. ಈಗ ಅದಕ್ಕೆ ವಚನ ಕಂಠಪಾಠ ಸ್ಪರ್ಧೆ ಹೇಳ್ತಿದಾರಲ್ಲ ಮಾಸ್ತರು, ವಚನ ಕಂಠಪಾಠ ಸ್ಪರ್ಧೆ ಮಕ್ಕಳೇ ಇನ್ನೊಂದು ಬದಲಾವಣೆ ಮಾಡ್ತಾ ಇದ್ದೀವಿ. ಅದನ್ನ ನಾನೇ ಹೇಳ್ಬಿಡ್ತೀನಿ. 1ರಿಂದ 4ನೇ ತರಗತಿ ಒಂದು ಗುಂಪು ನಮ್ಮ ಕಳಿಮನೆ ಗುರುಸಿದ್ದವ್ರು ಹೇಳಿ ಕಳಿಸಿದ್ದಾರೆ. ಏನಂದ್ರೆ 3 ಗುಂಪು ಮಾಡ್ರಿ, 2 ಗುಂಪು ಸಾಕಾಗಲ್ಲ ಅಂದ್ರೆ ದೊಡ್ಡ ಗುಂಪು ಆಗ್ಬಿಡುತ್ತೆ. 1ರಿಂದ 4ನೇ ತರಗತಿ ಒಂದು ಗುಂಪು, ಸಣ್ಣ ಗುಂಪು. 5, 6, 7 ಒಂದು ಗುಂಪು. ಮಿಡ್ಲ್ ಸ್ಕೂಲ್ ಅಂತಿದ್ರು ನಾವು ಓದುವಾಗ, ಹೈಯರ್ ಪ್ರೈಮರಿ ಅಂತ ಕರಿತೀವಿ, ಹಿರಿಯ ಪ್ರಾಥಮಿಕ ಶಾಲೆ. 8, 9, 10 ಹೈಸ್ಕೂಲ್ ಪ್ರೌಢಶಾಲೆ ಒಂದು ಗುಂಪು. ಅದಕ್ಕೆ ಪ್ರೈಸು ಏನ್ ಮಾಡ್ತೀವಿ ಅಂದ್ರೆ, ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ ಇಡ್ತೀವಿ. 1000 ರೂಪಾಯಿ, 700 ರೂಪಾಯಿ, 500 ರೂಪಾಯಿ. ಯಾರಿಗೆ? ಹೈಸ್ಕೂಲ್ ಅವ್ರಿಗೆ. ಮಿಡ್ಲ್ ಸ್ಕೂಲ್ ಅವ್ರಿಗೆ 5, 6, 7 ಅವ್ರಿಗೆ ಮೊದಲನೇದು 700 ರೂಪಾಯಿ, 2ನೇದು 500 ರೂಪಾಯಿ, 3ನೇದು 300 ರೂಪಾಯಿ, ಅಥವಾ 400 ರೂಪಾಯಿ. 3ನೇ ಅವ್ರಿಗೆ ಪ್ರೈಮರಿ ಅವ್ರಿಗೆ ಮೊದಲನೇದು 500 ರೂಪಾಯಿ, 2ನೇದು 300 ರೂಪಾಯಿ, 3ನೇದು 200 ರೂಪಾಯಿ. ಗೊತ್ತಾಯ್ತಾ? ಈ ತರ 9 ಪ್ರೈಸ್ ಆದ್ವು ಇವಾಗ. ನೋಡಿ, ಯಾರು ಬೇಕಾದ್ರೂ ತಗೋಬಹುದು ಇವಾಗ. 6 ಇದ್ದಿದ್ದು 9 ಪ್ರೈಸ್ ಆದ್ವು. ಇನ್ನು ಮುಖ್ಯ ಹೊತ್ತಿಗೆ ಇನ್ನು ಯಾರು ಕಾನ್ಸೋಲೇಷನ್ ಪ್ರೈಸ್ ಕೊಡ್ತೀವಿ ಅಂದ್ರೆ ಸಮಾಧಾನಕರ ಬಹುಮಾನ ಕೊಡೋರು ಉಟ್ಕೊಂತಾರೆ.
ಯಾಕೆ ಉಟ್ಕೋಬಾರ್ದು? ಈಗ ಗುರುಸಿದ್ದ ಕಳಿಮಣಿ ಗುರುಸಿದ್ದ ಹೇಳಿ ಕಳಿಸಿದ, ನಾನು 3 ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ 9 ಪ್ರೈಸ್ ಆಗಿದಾವೆ. ಇನ್ನು ನಮ್ಮ ಬಸವರಾಜ್ ಪಾಟೀಲ್ 3 ಪ್ರೈಸ್ ಕೊಡ್ತಾರೆ. ಇನ್ನು 3 ಪ್ರೈಸ್ ಕೊಡೋರು ಸಿಗ್ತಾರೆ. ಅದಕ್ಕೆ ನೀವೆಲ್ಲ ಮಕ್ಕಳು ವಚನ ಕಲಿಯಕ್ಕೆ ಶುರು ಮಾಡ್ರಿ. ಅದೇನ್ ಟೆನ್ಷನ್ ಅಲ್ಲ, ಆನಂದವಾಗಿ ಕಲೀರಿ. ಎಷ್ಟು ಕಲಿತಿರೋ ಕಲೀರಿ, ಆನಂದಕ್ಕಾಗಿ ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ. ನಾಳೆ ಸರಿಯಾಗಿ 8 ಗಂಟೆಗೆ, ಇನ್ನು 7:45ಗೆ ಬನ್ನಿ. ಭಜನೆಯವರು ಸ್ವಲ್ಪ ಬೇಗ ಬನ್ನಿ, ಭಜನೆ ಕೇಳಿ ಆನಂದ ಪಡಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.